ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸುತ್ತಾ ನಾನು ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬಿಫೋರ್ ದಟ್ ಐ ವಿಶ್ ಯು ಆಲ್ ಹ್ಯಾಪಿ ದೀಪಾವಳಿ. ನಿನ್ನೆಯ ಒಂದು ತರಗತಿಯಲ್ಲಿ ನಾವು ಒಂದು ಹೊಸ ಚಾಪ್ಟರ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಈ ಚಾಪ್ಟರ್ನ ಪ್ರಾರಂಭ ಮಾಡಿದ್ವಿ. ಇದರಲ್ಲಿ ನ್ಯೂಕ್ಲಿಕ್ ಆಸಿಡ್ಸ್ ಅದರ ಬ್ಯಾಕ್ಗ್ರೌಂಡ್ ಹೇಳಿದ್ವಿ. ಸೆಲ್ಲಲ್ಲಿ ನಾವು ಏನು ಕಾಂಪೋನೆಂಟ್ಸ್ ಇದೆ ಅದರಲ್ಲಿ ಕೂಡ ಒಂದು ಕಾಂಪೋನೆಂಟ್ ಮಾಲಿಕ್ಯೂಲ್ಸು ನ್ಯೂಕ್ಲಿಕ್ ಆಸಿಡ್ಸ್. ಯಾವ್ಯಾವುದನ್ನು ನ್ಯೂಕ್ಲಿಕ್ ಆಸಿಡ್ಸ್ ಅಂತ ಕರೆದ್ವಿ ಅಂದಾಗ DNA ಮತ್ತು RNA ನ್ಯೂಕ್ಲಿಕ್ ಆಸಿಡ್ಸ್ ಅಂತೇಳಿ ನಾವು ಅದನ್ನು ಕರಿತೇವೆ. ಸೊ ಈ ಏನು ನ್ಯೂಕ್ಲಿಕ್ ಆಸಿಡ್ಸ್ ಇದೆ ಈ ನ್ಯೂಕ್ಲಿಕ್ ಆಸಿಡ್ಸು ಸೆಲ್ಲಲ್ಲಿ ನಾವು ನೋಡುವಂಥದ್ದಾದರೆ ನ್ಯೂಕ್ಲಿಯಸ್ ಒಳಗಡೆ ಹಾಗೂ ಸೈಟೋಪ್ಲಾಸಮ್ ಅಲ್ಲಿ ನಾವು ನೋಡುವಂಥದ್ದು ಈ ನ್ಯೂಕ್ಲಿಕ್ ಆಸಿಡ್ಸ್ ಅನ್ನ. ಹಾಗಾದ್ರೆ ಏನು ನ್ಯೂಕ್ಲಿಕ್ ಆಸಿಡ್ಸ್ ಇದೆ, ನಾವು ಅದರದ ಒಂದು ಕಾಂಪೋನೆಂಟ್ಸ್ ಅನ್ನ ನೋಡ್ತಾ ಹೋದ್ವಿ. DNA ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್, RNA ರೈಬೋಸ್ ನ್ಯೂಕ್ಲಿಕ್ ಆಸಿಡ್. What are the components present in DNA and RNA ಅಂದಾಗ ನಾವು ನಿನ್ನೆ ಕಾಂಪೋನೆಂಟ್ಸ್ ಹೇಳ್ತಾ ಹೋದ್ವಿ. ದಟ್ ಈಸ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್, ಕಾಂಪೋನೆಂಟ್ಸ್, ಕೆಮಿಸ್ಟ್ರಿ ಆಫ್ ನ್ಯೂಕ್ಲಿಕ್ ಆಸಿಡ್ಸ್. ಅದರಲ್ಲಿ ನೋಡಿದಾಗ DNA ನಲ್ಲಿ ನಾವು ನೈಟ್ರೋಜನಸ್ ಬೇಸಸ್, ಶುಗರ್ ಅಂಡ್ ಫಾಸ್ಫೇಟ್ ಗ್ರೂಪ್ ಇದೆ. ನೈಟ್ರೋಜನಸ್ ಬೇಸಸ್ ಅಂದಾಗ ಪ್ಯೂರಿನ್ಸ್ ಮತ್ತೆ ಪಿರಿಮಿಡಿನ್ಸ್. ಯಾವ್ಯಾವುದು ಪ್ಯೂರಿನ್ಸ್ ಅಂದಾಗ ಅಟಿನೈನ್ ಅಂಡ್ ಗ್ವಾನೈನ್. ಪಿರಿಮಿಡಿನ್ಸ್ ಅಂದಾಗ ನಾವು ಸೈಟೋಸಿನ್, ಥೈಮಿನ್ ಅಂಡ್ ಯುರಾಸಿಲ್ ಎರಡು ಗ್ರೂಪ್ ಅನ್ನ ನೋಡ್ತೇವೆ. ಫಾರ್ DNA ಅಟಿನೈನ್, ಗ್ವಾನೈನ್ ಫಾರ್ ಪ್ಯೂರಿನ್ಸ್, ಥೈಮಿನ್ ಅಂಡ್ ಸೈಟೋಸಿನ್ ಫಾರ್ ಪಿರಿಮಿಡಿನ್ಸ್. ಇದನ್ನ ನಾವು ಒಂದು DNA ನಲ್ಲಿ ನೋಡುವಂತ ಪಿರಿಮಿಡಿನ್ಸ್ಗಳಾಗಿದೆ. RNA ಬಂದಾಗ ಪ್ಯೂರಿನ್ಸ್ ಆರ್ ಸೇಮ್ ಇನ್ RNA, ಅಟಿನೈನ್ ಅಂಡ್ ಗ್ವಾನೈನ್. ಬಟ್ coming to the pyrimidine types, that is instead of thymine, uracil is present in RNA. RNA ನಲ್ಲಿ ಒಂದು ಮಾತ್ರ ಬದಲಾವಣೆ ನೋಡ್ತೀವಿ, ಸೈಟೋಸಿನ್ ಇರ್ತದೆ. ಹಾಗೆ ಮುಂದುವರೆದು ನಾವು ನ್ಯೂಕ್ಲಿಯೋಟೈಡ್, ನ್ಯೂಕ್ಲಿಯೋಸೈಡ್, ದೆನ್ ನ್ಯೂಕ್ಲಿಯೋಟೈಡ್ ಆಫ್ DNA, ನ್ಯೂಕ್ಲಿಯೋಸೈಡ್ ಆಫ್ DNA. ಇದನ್ನ ನಾವು ನಿನ್ನೆಯ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಹೋದ್ವಿ. What are the components present in nucleic acids, DNA and RNA? So in today's class, we will discuss about what is DNA, the DNA. So how we define the DNA? DNA molecule na navenanta define ಮಾಡ್ತೇವೆ. Then, so what are those components present in the DNA? How they linked together to build a chain. ಏನು ನಿನ್ನೆ ನಾವು ಹೇಳಿದ್ವಲ್ಲ ಆ ಒಂದು ಕಾಂಪೋನೆಂಟ್ಸು, ಇದು DNA ನಲ್ಲಿ ಯಾವ ರೀತಿ ಲಿಂಕ್ ಆಗಿಬಿಟ್ಟು ಚೈನ್ ಅನ್ನ ಫಾರ್ಮೇಷನ್ ಮಾಡುತ್ತೆ. ಹಾಗಾದ್ರೆ ನಾವು ಈಗ ಇವತ್ತಿನ ತರಗತಿಯಲ್ಲಿ DNA, ದ DNA ಅಂದ್ರೆ ಡೆಫಿನೇಷನ್ ಕೊಡಬೇಕು ನಾವೀಗ. DNA ನಿನ್ನೆ ನಾವು ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ ಯಾವ್ಯಾವುದು ಏನೇನು ಕಾಂಪೋನೆಂಟ್ಸ್ ಇದೆ ಅನ್ನುವಂಥದ್ದನ್ನ ನಾವು ಸ್ಟಡಿ ಮಾಡಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ DNA ಮಾಲಿಕ್ಯೂಲ್ ಸ್ಪೆಸಿಫಿಕ್ ಆಗಿ ಹೇಗಿದೆ, ಏನಂತ ಡಿಫೈನ್ ಮಾಡ್ತೇವೆ, ಹಾಗೆ ಆ ಕಾಂಪೋನೆಂಟ್ಸ್ ಎಲ್ಲ ಇರುವಂತ ಕಾಂಪೋನೆಂಟ್ಸ್ ಎಲ್ಲ ಹೇಗೆ ಅರೇಂಜ್ ಆಗಿದೆ DNA ನಲ್ಲಿ ಅನ್ನೋದನ್ನ ನಾವು ಇವತ್ತು ಸ್ಟಡಿ ಮಾಡ್ತಾ ಹೋಗೋಣ. ಕಮಿಂಗ್ ಟು ದಿ ಫಸ್ಟ್ ಟೈಪ್, ಫಸ್ಟ್ ಕಾನ್ಸೆಪ್ಟ್, ದ DNA. DNA ಗೆ ಬರೋಣ. ಸೊ ಡಿಫೈನ್ DNA. Definition for DNA molecule. DNA is ಏನಂತ ಕರಿತೇವೆ, deoxyribose nucleic acid and it is a polymer of nucleotides. ಏನಂತ ಡಿಫೈನ್ ಮಾಡೋಣ, polymer of nucleotides. Polymer of nucleotides. Nucleotides are long chain of nucleotides. ಪಾಲಿಮರ್ ಅಂದ್ರೂ ಒಂದೇ, ಚೈನ್ ಅಂದ್ರೂ ಕೂಡ ಒಂದೇ, ಸೇಮ್. ಸೊ ಲಾಂಗ್ ಚೈನ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆರ್ ಪಾಲಿಮರ್ ಆಫ್
nucleotides. This is the definition for DNA. DNA ಗೆ ನಾವು ಕೊಡುವಂತಹ definition. Long chain of nucleotides or polymer of nucleotides. DNA ನಲ್ಲಿ. ಹಾಗಾದ್ರೆ how these nucleotides, that is purines and pyrimidines, linked with phosphate and sugar molecules, make it a fine long polynucleotide chain. ಏನಾಗತ್ತಿಲ್ಲಿ ಈ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಲಿಂಕ್ ಆಗಿಬಿಟ್ಟು ಒಂದು ಸರಪಳಿಯಂತಹ ಚೈನ್ ಅಂತಹ ಮಾಲಿಕ್ಯೂಲ್ ಅನ್ನ ಏನಾಗುತ್ತೆ ಅಲ್ಲಿ ಕೊಡ್ತಾ ಹೋಗುತ್ತೆ. ಅದನ್ನೇ ನಾವು ಏನಂತ ಕರಿತೀವಿ, ಪಾಲಿಮರ್ ಆರ್ ಚೈನ್ ಆಫ್ ನ್ಯೂಕ್ಲಿಯೋಟೈಡ್ ಅಂತ ಕರಿತೇವೆ. ಹಾಗಾದ್ರೆ ಯಾವ ರೀತಿ ಲಿಂಕ್ ಆಗಿದೆ ಆ ಕಾಂಪೋನೆಂಟ್ಸು, ಯಾಕೆ ಆ ಒಂದು DNA ಮಾಲಿಕ್ಯೂಲ್ಸ್ ಅಲ್ಲಿ ಯಾವ ತರ ಲಿಂಕ್ ಆಗಿ ಒಂದು ಚೈನ್ ಅನ್ನ ಏನ್ ಮಾಡಿದೆ, ಫಾರ್ಮೇಶನ್ ಮಾಡಿದೆ ಅನ್ನೋದು ಇಲ್ಲಿ ನೋಡ್ತಾ ಹೋಗೋಣ. ಸೊ ಲುಕ್ ಅಟ್ ದಿಸ್ ಫಸ್ಟ್ ಒನ್. So this is a sugar group, sugar, deoxyribose sugar. Here the phosphate group, here the phosphate group linked to a sugar molecule, linked to sugar molecule at ಯಾವ ಪೊಸಿಷನ್ ಅಲ್ಲಿ 5 ಕಾರ್ಬನ್ ಸ್ಟ್ರಕ್ಚರ್ ಅಂತ ಕರೆದ್ವಿ ನಾವು ನಿನ್ನೆ. ರೈಬೋಸ್ ಶುಗರ್, ಪೆಂಟೋಸ್ ಶುಗರ್, ಇದು ಎರಡು ಕೂಡ RNA DNA. ಅಲ್ಲಿ 5 ಕಾರ್ಬನ್ ಮಾಲಿಕ್ಯೂಲ್ ಇರ್ತದೆ. ಒಂದೇ ವ್ಯತ್ಯಾಸ, DNA ನಲ್ಲಿ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಲೆಸ್ ಆಗಿರ್ತದೆ. ಹಾಗಾಗಿ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ನಾವು ಕರೆದ್ವಿ. ಇಲ್ಲಿ ನೋಡಿ, one phosphate group linked to the sugar molecule, linked to sugar molecule at ಯಾವ ಕಾರ್ಬನ್ ಪೊಸಿಷನ್ ಅಲ್ಲಿ ಲಿಂಕ್ ಆಗ್ತದೆ ಅಂದಾಗ ಥರ್ಡ್ ಕಾರ್ಬನ್ ಪೊಸಿಷನ್. ಎಷ್ಟೇದಕ್ಕೆ ಲಿಂಕ್ ಆಗ್ತದೆ ಇದು? ಥರ್ಡ್, ಮೂರನೇದಕ್ಕೆ ಲಿಂಕ್ ಆಗ್ತದೆ. ಥರ್ಡ್ ಕಾರ್ಬನ್ ಮಾಲಿಕ್ಯೂಲ್ ಅಂತ ಕರಿತೀವಿ ಆಫ್ ಶುಗರ್. ಸೊ ಒಂದು ಫಾಸ್ಫೇಟ್ ಗ್ರೂಪ್ ಎಲ್ಲಿ ಶುಗರ್ಗೆ ಕಂಬೈನ್ ಆಗಬೇಕು, ನೋಡಿ ಕಂಬೈನ್ ಆಗಬೇಕು. ಸೊ ದಟ್ ಫಾಸ್ಫೇಟ್ ಗ್ರೂಪ್ combines with the sugar at third position, built or linked by a bond. ಯಾವ ರೀತಿ ಲಿಂಕ್ ಆಗ್ತದೆ ಅದು? ಬಾಂಡ್ ಇಂದ ಲಿಂಕ್ ಆಗ್ತದೆ. ಬಾಂಡ್ ಅಂತಾನು ಹೇಳಬಹುದು, ಲಿಂಕ್ ಅಂತಾನು ಹೇಳ್ತೇವೆ. ಸೇಮ್ ಬಾಂಡ್ ಏನಾಗುತ್ತೆ ಇಲ್ಲಿ ಫಾರ್ಮೇಶನ್ ಆಗ್ತದೆ. ದಟ್ ಬಾಂಡ್ ಈಸ್ ಕಾಲ್ಡ್ ಫಾಸ್ಫೇಟ್ ಟು ಶುಗರ್ ಮಾಲಿಕ್ಯೂಲ್, built or make it a bond or linked by bond called phosphoester bond. ಏನಂತ ಕರಿತೀವಿ? phosphoester bond ಅಂತ ಕರಿತೇವೆ. And then so the sugar molecule linked to nitrogenous base. ನೋಡಿ ಇಲ್ಲಿ ಶುಗರ್ ಮಾಲಿಕ್ಯೂಲ್ ಇದೆ, ಇದು ನೈಟ್ರೋಜನಸ್ ಬೇಸ್ ಏನಾಗುತ್ತೆ, ಹೀಗೆ ಲಿಂಕ್ ಆಗ್ತಾ ಹೋಗುತ್ತೆ. ಇದು ಒಂದು ಚೈನ್ ಅನ್ನ ನಾನು ತೋರಿಸ್ತಾ ಹೋಗ್ತೀನಿ. ಕಮಿಂಗ್ ಟು ದಿ ಸೆಕೆಂಡ್ ಒನ್, ದಟ್ ಈಸ್ ಡಬಲ್ ಹೆಲಿಕಲ್ ಬಂದಾಗ ಯಾವ ತರ ಇಲ್ಲಿ ಆ ಸ್ಟ್ರ್ಯಾಂಡ್, ಆ ಎರಡೂ ಚೈನು ಯಾವ ತರ ಲಿಂಕ್ ಆಗಿದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ. ಇಲ್ಲಿ ಲಾಂಗ್, ದಟ್ ಈಸ್ ಪಾಲಿನ್ಯೂಕ್ಲಿಯೋಟೈಡ್ ಚೈನ್, ಇದು ಒನ್ ಸ್ಟ್ರಾಂಡ್ ಅನ್ನ ನಾನು ತೋರಿಸ್ತಾ ಇರುವಂತದ್ದು. ಈಗ ಒಂದು ಶುಗರ್ ಮಾಲಿಕ್ಯೂಲ್ ಕಂಬೈನ್ಸ್ ವಿತ್ ಆರ್ ಲಿಂಕ್ಡ್ ವಿತ್ ನೈಟ್ರೋಜನಸ್ ಬೇಸ್. ನೋಡಿ ಎ ಅಡಿನೈನ್ಗೆ ಲಿಂಕ್ ಆಗಿದೆ, ಅದರಲ್ಲಿ ಪ್ಯೂರಿನ್ಗೆ ಬೈ ಎ ಬಾಂಡ್. ಅಲ್ಲಿ ಕೂಡ ಲಿಂಕ್ ಏನಾಗುತ್ತೆ, ಲಿಂಕ್ಡ್ ಬೈ ಬಾಂಡ್, ದಟ್ ಈಸ್ ಫಾರ್ಮೇಶನ್ ಆಫ್ ಎ ಬಾಂಡ್. That bond is called, so sugar combines to the nitrogenous base, that is nucleotide. ಒಂದು ನ್ಯೂಕ್ಲಿಯೋಟೈಡ್ ಇದು ಬೇಸ್ ಅಂತ ಕರಿತೇವೆ. ಸೊ ಶುಗರ್ ಮಾಲಿಕ್ಯೂಲ್ ಒಂದು ನೈಟ್ರೋಜನಸ್ ಬೇಸ್ಗೆ ಏನಾಗುತ್ತಿಲ್ಲ, ಕಂಬೈನ್ ಆಗಿದೆ. ಯಾವ ರೀತಿ? ಫಾರ್ಮೇಶನ್ ಆಫ್ ಎ ಬಾಂಡ್. ಸೊ ದೀಸ್ ಟು ಲಿಂಕ್ಡ್ ಬೈ ಎ ಬಾಂಡ್ ಅಂತ ಕರಿತೇವೆ. This bond is called as N-glycosidic bond ಅಂತ ಹೇಳ್ತೀವಿ. N-glycosidic bond. N-glycosidic bond at one carbon 1 position. ಯಾವ ಪೊಸಿಷನ್ ಅಲ್ಲಿ ಲಿಂಕ್ ಆಗುತ್ತೆ ರೈಬೋಸ್ ಶುಗರ್ ಅಲ್ಲಿ? ಕಾರ್ಬನ್ 1 ಪೊಸಿಷನ್ ಏನಾಗುತ್ತೆ, ಕಾರ್ಬನ್ ಆಟಮ್ ಇದಕ್ಕೆ ಒಂದಕ್ಕೆ ಲಿಂಕ್ ಆಗ್ತದೆ ನ್ಯೂಕ್ಲಿಯೋಟೈಡ್. ಈ ಬಾಂಡ್ ಅನ್ನ ಏನಂತ ಹೇಳ್ತೀವಿ? ಎನ್
ಗ್ಲೈಕೋಸಿಡಿಕ್ ಬಾಂಡ್. ಎನ್ ಅಂದ್ರೆ ನೈಟ್ರೋಜನಸ್ ಬೇಸ್, ಗ್ಲೈಕೋಸಿಡಿಕ್ ಅಂದ್ರೆ ಶುಗರ್ ಅಂತ ಕರಿತೇವೆ. ಸೊ ಇದು ಎರಡನೇ ಬಾಂಡ್ ಫಾರ್ಮೇಶನ್ ಆಗ್ತದೆ. ಕಮಿಂಗ್ ಟು ದಿ ನೆಕ್ಸ್ಟ್ ಒನ್ ಹಿಯರ್, ಎ ಟಿ. ನಾವು ಯಾವಾಗಲೂ ಕೂಡ ಪ್ಯೂರಿನ್ pairs with pyrimidine, not purine to purine or pyrimidine to pyrimidine. ಮುಂದೆ ಹೇಳ್ತೇನೆ ಅದನ್ನ. ಈಗ ಪ್ಯೂರಿನ್ಸ್ ಏನಿದೆ, ಅಡಿನೈನು ಮತ್ತೆ ಗ್ವಾನೈನ್, ಇದು ಯಾವಾಗಲೂ ಪಿರಿಮಿಡಿನ್, ಥೈಮಿನ್ ಮತ್ತೆ ಸೈಟೋಸಿನ್ಗೆ ಏನಾಗುತ್ತೆ, ಲಿಂಕ್ ಆಗುತ್ತೆ, ಪೇರ್ ಆಗ್ತದೆ. ಈಗ ಈ ಚೈನು ಏನಾಗುತ್ತೆ, ಫಾರ್ಮೇಶನ್ ಆಗುವಾಗ ಬಿಲ್ಟ್ ಆಗ್ತಾ ಹೋಗುತ್ತೆ, ಲಾಂಗ್ ಚೈನ್ ಆಗಿ ಬಿಲ್ಟ್ ಆಗ್ತಾ ಲಿಂಕ್ ಕೊಡ್ತಾ ಹೋಗುತ್ತೆ ನೈಟ್ರೋಜನಸ್ ಬೇಸಸ್ಗೆ. ಈ ಬೇಸಸ್ಗೆ ಶುಗರ್ ಹಿಂದೆ ಏನ್ ಬರುತ್ತೆ, ಫಾಸ್ಫೇಟ್ ಗ್ರೂಪ್ ಬರುತ್ತೆ. ಹಿಯರ್ ದಿ ಟೂ ನ್ಯೂಕ್ಲಿಯೋಟೈಡ್ಸ್, ದಟ್ ಈಸ್ ಎ ಅಂಡ್ ಟಿ, ಹೀಗೆ ಹೋಗುತ್ತೆ. ಅದು ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಅಲ್ಲೇ ಹೋಗ್ತದೆ. ನೆಕ್ಸ್ಟ್ ಸಿ ಅಂಡ್ ಜಿ, ಅಲ್ಲಿಗೆ ಒಂದು ಪೇರ್ ಏನಾಗುತ್ತೆ, ಕಂಪ್ಲೀಟ್ ಆಗ್ತದೆ. ಎ ಆಲ್ವೇಸ್ pairs with thymine, ಪ್ಯೂರಿನ್ pairs with thymine, and ನೆಕ್ಸ್ಟ್ ನಾವು ಪ್ಯೂರಿನ್ ಅಲ್ಲಿ ಇನ್ನೊಂದು ಯಾವ್ದು ನೋಡ್ತೀವಿ, ಗ್ವಾನೈನ್ pairs with ಯಾವ್ದಕ್ಕೆ ಹೋಗುತ್ತೆ, ದಟ್ ಈಸ್ ಸೈಟೋಸಿನ್ ಅಂತ ಕರಿತೇವೆ. ಇದೇ ರೀತಿ ಅರೇಂಜ್ಮೆಂಟ್ ಅನ್ನ ನಾವು ಈ ನ್ಯೂಕ್ಲಿಯೋಟೈಡ್ ಚೈನ್ ಅಲ್ಲಿ ನೋಡ್ತಾ ಹೋಗ್ತೇವೆ. ದಟ್ ಈಸ್ ವೆರಿ ಸ್ಪೆಸಿಫಿಕ್, ತುಂಬಾ ಸ್ಪೆಸಿಫಿಕ್ ಆಗಿರುವಂಥದ್ದು. ಈಗ ಟೂ ನ್ಯೂಕ್ಲಿಯೋಟೈಡ್ಸ್ ಎ ಮತ್ತೆ ಟಿ ಇದೆ, ಹೌದಲ್ವಾ? ಸೊ ಟೂ ನ್ಯೂಕ್ಲಿಯೋಟೈಡ್ಸ್ ಏನಾಗ್ತದೆ, ಸೊ ಲಿಂಕ್ಡ್ ಟು ಶುಗರ್ ಮಾಲಿಕ್ಯೂಲ್ಸ್ ಎಷ್ಟಿದಾವೆ, ಎರಡು ಶುಗರ್ ಮಾಲಿಕ್ಯೂಲ್. ಇಲ್ಲಿ ಈ ಶುಗರ್ ಮಾಲಿಕ್ಯೂಲ್ ಎ ಕೊಟ್ರೆ ಮುಂದೆ ದಟ್ ಈಸ್ ಫಾಸ್ಫೇಟ್ ಗ್ರೂಪ್ ಬರುತ್ತೆ. ಫಾಸ್ಫೇಟ್ ಆದ ತಕ್ಷಣ CH2 ಅಂತ ಕರೆದಿದ್ದೀನಿ, ದಟ್ ಈಸ್ ಮೀಥೈಲ್ ಗ್ರೂಪ್ ಅಂತ ಹೇಳ್ತೀವಿ. ಎಲ್ಲಿ ಶುಗರ್ ಅಲ್ಲಿ ಬರುವಂತ ಮೀಥೈಲ್ ಗ್ರೂಪ್ ನಾವು ಓದಿದ್ದೀವಿ. ಮಾನೋಸ್ಯಾಕರೈಡ್, ಡೈಸ್ಯಾಕರೈಡ್, ಪಾಲಿಸ್ಯಾಕರೈಡ್, ಏನು ನಾವು ಒಂದು ಶರ್ಕರ ಪಿಷ್ಟಗಳು ಅಂತ ನೋಡ್ತೀವಲ್ಲ, ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಈ ರೀತಿ ಗ್ರೂಪ್ ಅನ್ನ, OH ಗ್ರೂಪ್, ಮಿಥೈಲ್ ಗ್ರೂಪ್. ಸೊ ನೆಕ್ಸ್ಟ್ ಏನಾಗುತ್ತೆ, ಶುಗರ್ ಬರ್ತದೆ, ನೆಕ್ಸ್ಟ್ ಫಾಸ್ಫೇಟ್, ನೆಕ್ಸ್ಟ್ ಶುಗರ್, ನೆಕ್ಸ್ಟ್ ಫಾಸ್ಫೇಟ್, ನೆಕ್ಸ್ಟ್ ಶುಗರ್. ಈ ತರ ಚೈನ್ ಏನಾಗಿರ್ತದೆ, ಲಿಂಕ್ ಆಗ್ತಾ ಹೋಗಿರ್ತದೆ. ಈಗ ಒಂದು ಫಾಸ್ಫೇಟ್ ಫಸ್ಟ್ ಶುಗರ್ ಮಾಲಿಕ್ಯೂಲ್ಗೆ ಯಾವ ತರ ಜಾಯಿನ್ ಆಗ್ತದೆ, ಬೈ ಎ ಬಾಂಡ್ ಕಾಲ್ಡ್ ದಟ್ ಈಸ್ ಫಾಸ್ಫೋಎಸ್ಟರ್ ಬಾಂಡ್. ವೆರಿ ನೆಕ್ಸ್ಟ್, ಸೊ ಟೂ ನ್ಯೂಕ್ಲಿಯೋಟೈಡ್ಸ್ attached to sugar molecule or linked to sugar molecule by two phosphate groups. ನೋಡಿ ಇಲ್ಲಿ ಒಂದು, ಇದು ಒಂದು, ಇದ್ರ ಮಧ್ಯೆ ಎಷ್ಟು ಬರ್ತದೆ, ಈಗ ಎರಡು ಫಾಸ್ಫೇಟ್ ಗ್ರೂಪ್ ಬರ್ತದೆ. ಇಲ್ಲಿ ಬಹಳ ಕ್ಲಿಯರ್ ಆಗಿದೆ, ನೆಕ್ಸ್ಟ್ ಹೇಳ್ತೇನೆ ಇದನ್ನ. ಸೊ ಎರಡು ಫಾಸ್ಫೇಟ್ ಗ್ರೂಪ್ ಏನಾಗ್ತದೆ, ಇಲ್ಲಿ ತಗೊಂಡಾಗ ಇದು ತಗೊಂಡಾಗ ಎರಡು ನ್ಯೂಕ್ಲಿಯೋಟೈಡ್ ಅನ್ನ ಏನ್ ಮಾಡುತ್ತೆ, ಶುಗರ್ ಮಾಲಿಕ್ಯೂಲ್ಗೆ ಅದು ಅಟ್ಯಾಚ್ ಲಿಂಕ್ ಮಾಡ್ತದೆ. ಹಿಯರ್ ದಿ ಟೂ ನ್ಯೂಕ್ಲಿಯೋಟೈಡ್ಸ್ linked to two sugar molecules by two phosphate group, that is two bonds of phosphate group. That two bonds are called phosphodiester bonds ಅಂತ ಕರಿತೇವೆ. ಸೊ ಇವೆರಡು ಬರಬೇಕಾದ್ರೆ, ಯಾವುದು ಎರಡು ನ್ಯೂಕ್ಲಿಯೋಟೈಡ್ ಬರಬೇಕಾದ್ರೆ ಲಿಂಕ್ ಆಗ್ತಾ ಹೋದಾಗ ಈ ಎರಡು ನ್ಯೂಕ್ಲಿಯೋಟೈಡ್ಗೆ ಮಧ್ಯದಲ್ಲಿ ಏನಾಗುತ್ತೆ, ಎರಡು ಫಾಸ್ಫೇಟ್ ಗ್ರೂಪ್ ಬರುತ್ತೆ, ಎರಡು ಫಾಸ್ಫೋಎಸ್ಟರ್ ಬಾಂಡ್ ಅಂತ ಕರಿತೀವಿ. ಆ ಎರಡನ್ನ ಸೇರಿ ನಾವೇನಂತ ಹೇಳ್ತೇವೆ, ಫಾಸ್ಫೋಡೈಎಸ್ಟರ್ ಬಾಂಡ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಬಾಂಡ್ ಈಸ್ ದಟ್ ಈಸ್ ಟೂ ನ್ಯೂಕ್ಲಿಯೋಟೈಡ್ಸ್ linked with sugar molecule by phosphodiester bond. Diester bond. That is 3 and the 5th position of carbon. ನೋಡಿ, ಫಸ್ಟ್ ಇದು ಕೊಡಬೇಕಾದ್ರೆ, ಶುಗರ್ ಬರಬೇಕಾದ್ರೆ ಇದು ಯಾವುದಕ್ಕೆ ಸೇರ್ಕೊಂಡಿರ್ತದೆ, ಥರ್ಡ್ ಕಾರ್ಬನ್ ಆಟಮ್ಗೆ ಸೇರುತ್ತೆ, ಯಾವುದು ಫಾಸ್ಫೇಟ್ ಗ್ರೂಪ್. ಹಾಗೆ ನೆಕ್ಸ್ಟ್ ಬಂದಾಗ ಈ ಫಾಸ್ಫೇಟ್ ಗ್ರೂಪ್ ಎಷ್ಟು ಯಾವ ಪೊಸಿಷನ್ಗೆ ಹೋಗ್ತದೆ, ಅದು 5th ಹೋಗ್ತದೆ, 5th ಕಾರ್ಬನ್ ಪೊಸಿಷನ್ಗೆ ಹೋಗ್ತದೆ. ಎರಡು ಗ್ರೂಪ್ಗಳ ಮಧ್ಯೆ ನಾವು ತಗೊಂಡಾಗ ನೋಡಿ, ಇದು ಒಂದು ಗ್ರೂಪ್ ಫಾಸ್ಫೇಟ್. ಎರಡು ಗ್ರೂಪ್ಗಳ ಮಧ್ಯೆ ನಾವು
ಅನ್ನ ನೋಡ್ತೇವೆ. ಸೊ ಇವೆರಡು ಬಾಂಡ್ ಅನ್ನ ಏನಂತ ಕರಿತೀವಿ ನಾವು? ಫಾಸ್ಫೋ ಡೈಎಸ್ಟರ್ ಬಾಂಡ್ ದಟ್ links two nucleotides to the sugar molecule. ಇದು ನೀವು ಈ ಮೂರು ಬಾಂಡ್ಗಳನ್ನ ಲಿಂಕ್ಸ್ ಅನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗ್ತದೆ. ಸೊ ಒಂದನೇ ಬಾಂಡ್ ಏನದು? ದಟ್ ಈಸ್ ಎನ್ ಗ್ಲೈಕೋಸಿಡಿಕ್ ಬಾಂಡ್ ಅಂತ ಕರಿತೇವೆ. ಫಸ್ಟ್ನೇ ಯಾವುದು? ಎನ್ ಗ್ಲೈಕೋಸಿಡಿಕ್ ಬಾಂಡ್. ಎನ್ ಗ್ಲೈಕೋಸಿಡಿಕ್ ಬಾಂಡ್. ಸೊ ಇದು ಯಾವ್ದಕ್ಕೆ ಲಿಂಕ್ ಕೊಡುವಂಥದ್ದು? ಶುಗರ್ ಲಿಂಕ್ಡ್ ಟು ನ್ಯೂಕ್ಲಿಯೋಟೈಡ್. ಎರಡನೇದಿದೆ ಫಾಸ್ಫೋ ಎಸ್ಟರ್ ಬಾಂಡ್. ಇದು ಯಾವ್ದು ಕೊಡುತ್ತೆ? ಫಾಸ್ಫೇಟ್ ಗ್ರೂಪ್ ಲಿಂಕ್ಡ್ ಟು ಶುಗರ್ ಮಾಲಿಕ್ಯೂಲ್, ಫಾಸ್ಫೋ ಎಸ್ಟರ್ ಬಾಂಡ್. ದೆನ್ ನೆಕ್ಸ್ಟ್ ಒನ್, two nucleotides linked to sugar molecule. ಎರಡು ನೈಟ್ರೋಜನಸ್ ಬೇಸಸ್ ಏನಾಗಿದೆ? AT ಆಗಿರಬಹುದು ಅಥವಾ CG. ಸೊ ಅಲ್ಲೇನಾಗುತ್ತೆ, ಎರಡೆರಡು ನ್ಯೂಕ್ಲಿಯೋಟೈಡ್ ಮುಂದೆ ಆ ರೀತಿ ಲಿಂಕ್ ಆಗಬೇಕಾದ್ರೆ ಅದರ ಮಧ್ಯೆ ಎಷ್ಟು ಬಾಂಡ್ ಬರ್ತದೆ? ಫಾಸ್ಫೇಟ್ 2 ಬಾಂಡ್ ಬರ್ತದೆ. ಹಾಗಾಗಿ ಅದನ್ನ ನಾವೇನಂತ ಕರಿತೀವಿ? ಫಾಸ್ಫೋ ಡೈಎಸ್ಟರ್ ಬಾಂಡ್ ಅಂತ ಕರಿತೇವೆ. ಫಾಸ್ಫೋ ಡೈಎಸ್ಟರ್ ಬಾಂಡ್. ಈ ಮೂರನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗ್ತದೆ. ಒಂದು ಎನ್ ಗ್ಲೈಕೋಸಿಡಿಕ್ ಬಾಂಡ್, ಸೊ ಶುಗರ್ ಮಾಲಿಕ್ಯೂಲ್ ಲಿಂಕ್ಡ್ ವಿತ್ ನ್ಯೂಕ್ಲಿಯೋಟೈಡ್ ಆರ್ ನೈಟ್ರೋಜನಸ್ ಬೇಸ್. ಸೆಕೆಂಡ್ ಒನ್, ಫಾಸ್ಫೋ ಎಸ್ಟರ್ ಬಾಂಡ್, phosphate group linked to sugar molecule by a bond called phosphoester bond. Third one, phosphodiester bond. So these two bonds linked two nucleotides to sugar molecule. ಇದು phosphodiester bond ಅಂತ ಕರಿತೇವೆ. 1 ಮಾರ್ಕಿಗೆ ಕೇಳುವಂತಹ ಸಾಧ್ಯತೆ ಇರ್ತದೆ. ವಾಟ್ ಈಸ್ ಎನ್ ಗ್ಲೈಕೋಸಿಡಿಕ್ ಬಾಂಡ್, ವಾಟ್ ಈಸ್ ಫಾಸ್ಫೋಎಸ್ಟರ್ ಬಾಂಡ್, ವಾಟ್ ಈಸ್ ಫಾಸ್ಫೋಡೈಎಸ್ಟರ್ ಬಾಂಡ್ ಅನ್ನುವಂತ ಕೇಳುವಂತ ಪ್ರಶ್ನೆಗಳು 1 ಮಾರ್ಕಿಗೆ ಬರುವಂತದ್ದು. ಅಥವಾ ಮೂರನ್ನ ಸೇರಿ ನೀವು 2 ಮಾರ್ಕ್ಸಿಗೂ ಕೂಡ ಕೇಳುವಂತ ಸಾಧ್ಯತೆ ಇದೆ ಬೋರ್ಡ್ ಎಕ್ಸಾಮಿನೇಷನ್ ನಲ್ಲಿ. ಸೊ ಇದು ನಾವು ಏನ್ ಹೇಳ್ತೇವೆ ಅಂದಾಗ ದಟ್ ಈಸ್ ದಿ DNA. ನಾವು ಪರ್ಟಿಕ್ಯುಲರ್ ಆಗಿ DNA ಅಂದ್ರೆ ಏನಂತ ಡೆಫಿನಿಷನ್ ಕೊಡ್ತೇವೆ. ಹಾಗೆ ನಿನ್ನೆ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡಿದ್ವಲ್ಲ ಏನೇನು ಕಾಂಪೋನೆಂಟ್ಸ್ ಇತ್ತು ಅಂತ ಹೇಳಿ, ನೈಟ್ರೋಜನಸ್ ಬೇಸಸ್, ಶುಗರ್, ಫಾಸ್ಫೇಟ್, ಈ ಎಲ್ಲ ಮಾಲಿಕ್ಯೂಲ್ಸು ಹೇಗೆ ಲಿಂಕ್ ಆಗಿ DNA ನ ಒಂದು ಪಾಲಿಮರ್ ಆಗಿ ಅಂದ್ರೆ ಲಾಂಗ್ ಚೈನ್ ಆಫ್ ನ್ಯೂಕ್ಲಿಯೋಟೈಡ್ ಆಗಿ ಏನ್ ಮಾಡುತ್ತೆ? ಬಿಲ್ಟಪ್ ಮಾಡ್ತದೆ ಅನ್ನೋದು ದ DNA. ಏನಂತ ಡಿಫೈನ್ ಮಾಡ್ಬೋದು? ಡೆಫಿನೇಷನ್ ಫಾರ್ DNA ಮಾಲಿಕ್ಯೂಲ್, ಇಟ್ ಈಸ್ ಎ ಪಾಲಿಮರ್ ಆಫ್ ನ್ಯೂಕ್ಲಿಯೋಟೈಡ್ or it is a long chain of nucleotides. Definition for DNA. ಯಾಕಂದ್ರೆ ಈ ಲಿಂಕ್, ಈ ಒಂದು ಚೈನ್ ಯಾವ ರೀತಿ ಬಿಲ್ಟ್ ಆಗುತ್ತೆ ಅಂದಾಗ ಈ ತರ ಬಾಂಡ್ ಫಾರ್ಮೇಷನ್ ಆಗಿ ನೋಡಿ ಅರೇಂಜ್ ಮಾಡ್ಬಿಟ್ಟು ಏನಾಗುತ್ತೆ, ಲಾಂಗ್ ಚೈನ್ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಇದು ನಾವು ದಿ DNA ಅಲ್ಲಿ ನೋಡುವಂಥದ್ದು, ಯಾವ ರೀತಿ ಅಲ್ಲಿದೆ ಅದು ಅನ್ನುವಂಥದ್ದು. ನೆಕ್ಸ್ಟ್ ಒನ್, ದಿ ಸ್ಟ್ರಕ್ಚರ್ ಆಫ್ DNA. ಏನಂತ ಹೇಳ್ತೇವೆ ನಾವು ಅದನ್ನ? ಸ್ಟ್ರಕ್ಚರ್ ಆಫ್ DNA ಅಂತ ಕರಿತೇವೆ. ಈಗ ನೋಡೋಣ. ಸೊ DNA ದಟ್ ಈಸ್ ಏನಿದೆ, ಒಂದು ಚೈನ್ ಏನಿದೆ, ಈಗ ಏನ್ ತೋರಿಸಿದ್ವಿ. ಸೊ ಆನ್ ಆಪೋಸಿಟ್ ಡೈರೆಕ್ಷನ್ ಅನದರ್ ಸೇಮ್ ಚೈನ್ ದಟ್ ಈಸ್ ಪಾಲಿಮರ್ ಲಿಂಕ್ಡ್ ಟು ದಿ ಫಸ್ಟ್ ಚೈನ್. ನೋಡಿ, ಒಂದು ಚೈನ್ ಏನೀಗ ತೋರಿಸಿದ್ವಿ, ಅದೇ ತರ ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಮತ್ತೊಂದು ಸ್ಟ್ರಾಂಡ್ ಚೈನ್ ಹೋಗ್ತದೆ. ಆ ಒಂದು ಚೈನ್ ಈ ಚೈನ್ ಏನಾಗುತ್ತೆ, ಮಧ್ಯ ಲಿಂಕ್ ಕೊಡ್ತಾ ಹೋಗ್ತದೆ. ಅಲ್ಲಿಗೆ 2 ಚೈನ್ಸ್ ಇದೆ, ಆರ್ ಲಿಂಕ್ಡ್ ಟುಗೆದರ್ ಬೈ ನ್ಯೂಕ್ಲಿಯೋಟೈಡ್ಸ್. ಇದಕ್ಕೆ ನಾವೇನಂತ ಕರಿತೇವೆ? ಬೇಸ್ ಪೇರ್ ಅಂತ ಅದಕ್ಕೆ ಕರೆಯೋದು. ಈಗ 2 ಲ್ಯಾಡರ್ ಅಲ್ಲಿ 2 ಪೋಲ್ಸ್ ಇದೆ, ಹೌದಾ? ಏಣಿಯಲ್ಲಿ ಈ 2 ಪೋಲ್ಸ್ ಗಳನ್ನ ಸೇರಿಸುವುದು ಯಾವುದು? ಆ ಸ್ಟೆಪ್ಸ್ ಅಂತ ಕರಿತೇವೆ. ಸ್ಟೆಪ್ಸ್ ಸೇರಿಸ್ತಾ ಹೋಗುತ್ತೆ. ಹಾಗೆ DNA ನಲ್ಲಿರುವಂತ 2 ಚೈನ್ ಏನಿದೆ, ಸೊ 2 ಕೂಡ ಪಾಲಿಮರ್ ಅಂತ ಕರಿತೀವಿ, ಲಾಂಗ್ ಚೈನ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಈ 2 ಚೈನ್ ಅನ್ನ ಸಂಪರ್ಕಿಸುವುದು, ಲಿಂಕ್ ಮಾಡುವುದು ಯಾರು? ಬೇಸ್ ಪೇರ್ಸ್. ಬೇಸ್ ಪೇರ್ಸ್ ಯಾರು? ನ್ಯೂಕ್ಲಿಯೋಟೈಡ್ಸ್. ನ್ಯೂಕ್ಲಿಯೋಟೈಡ್ಸ್ ಅಂದ್ರೆ ಯಾವುದು? ದಟ್ ಈಸ್ ನೈಟ್ರೋಜನಸ್ ಬೇಸಸ್ ಲೈಕ್ ಪ್ಯೂರಿನ್ಸ್ ಅಂಡ್ ಪಿರಿಮಿಡಿನ್ಸ್. ಸೊ ಬೇಸ್ ಪೇರ್ಸ್ ಅಂತ
ಕರಿತೀವಿ. ನೋಡಿ, ಇದೆ ಸ್ಟೆಪ್ಸ್ ಫಾರ್ ಟು ಲಿಂಕ್ ದೀಸ್ ಟೂ ಚೈನ್ಸ್ ಆಫ್ DNA. DNA ಎರಡು ಚೈನ್ ಅನ್ನ ಏನ್ ಮಾಡುತ್ತದು, ಬೆಸಿತಾ ಹೋಗುತ್ತೆ, ಲಿಂಕ್ ಮಾಡ್ತಾ ಹೋಗ್ತದೆ. ಹಾಗಾಗಿ ಇದನ್ನ ನಾವು ಬೇಸ್ ಪೇರ್ಸ್ ಅಂತ ಕರಿತೇವೆ. ನ್ಯೂಕ್ಲಿಯೋಟೈಡ್ಸ್ ಅನ್ನ ಬೇಸ್ ಪೇರ್ಸ್ ಅಂತ ಕರಿತೇವೆ, ಆರ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಅಂತ ಹೇಳ್ತೇವೆ, ಆರ್ ನೈಟ್ರೋಜಿನಸ್ ಬೇಸಸ್ ಅಂತಾನೂ ಕೂಡ ಹೇಳ್ತೀವಿ. ಈಗ ಇಲ್ಲಿ ದಿ ಸ್ಟ್ರಕ್ಚರ್ ಆಫ್ DNA ಹೇಗಿದೆ ಅಂದಾಗ, ಸೊ opposite direction of another chain linked to the first chain ಏನಾಗ್ತದೆ, ಒಂದನೇ ಚೈನ್ ಅನ್ನ ಲಿಂಕ್ ಮಾಡ್ತದೆ. ಎರಡು ಚೈನ್ ಇರ್ತದೆ, ಸೊ ಡಬಲ್ ಸ್ಟ್ರಾಂಡೆಡ್ ಅಂತ ಕರಿತೀವಿ. ವೆರಿ ನೆಕ್ಸ್ಟ್ ನಾವು ನೋಡ್ತೇವೆ ಏನ್ ಹಂಗಂದ್ರೆ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಏನು ಅನ್ನೋದನ್ನ ನೋಡೋಣ. ಸೊ ಈ ಚೈನು ಯಾವ ರೀತಿ ಲಿಂಕ್ ಆಗಿದೆ ಅಂದಾಗ, ಇದು ಒಂದು ಚೈನ್ ಅನ್ನು ತೋರಿಸಿರ್ತಕ್ಕಂಥದ್ದು, ಸಿಮಿಲರ್ ಟು ಅನದರ್ ಚೈನ್ ದಟ್ ಲಿಂಕ್ಸ್ ಟು ದಿ ಒರಿಜಿನಲ್. ಇದಕ್ಕೆ ಅದು ಲಿಂಕ್ ಆಗ್ತಾ ಹೋಗುತ್ತೆ ಇನ್ ಆಪೋಸಿಟ್ ಡೈರೆಕ್ಷನ್, ಎದುರುಗಡೆ ಎದುರು ಬದುರು ಲಿಂಕ್ ಆಗುವಂಥದ್ದು. ಲುಕ್ ಅಟ್ ದಿಸ್. ಹಿಯರ್ ದಿಸ್ ಇಸ್ ಫಾಸ್ಫೇಟ್, ದಿಸ್ ಇಸ್ ಶುಗರ್, ದಿಸ್ ಇಸ್ ಫಾಸ್ಫೇಟ್, ದಿಸ್ ಇಸ್ ಶುಗರ್, ಫಾಸ್ಫೇಟ್, ಶುಗರ್, ಫಾಸ್ಫೇಟ್, ಶುಗರ್. So phosphate molecule linked to sugar by phosphoester bond. ಇದನ್ನೇನಂತ ಕರೆದ್ವಿ, phosphoester bond. Then so sugar molecule linked to nucleotide, one nucleotide by a link or bond called N-glycosidic bond. ಇದನ್ನ ಏನಂತ ಕರಿತೀವಿ ನಾವು, N-glycosidic bond. Then two nucleotides AT-TA. ನಾನು ಈಗ ತಾನೇ ಹೇಳಿದೆ, ಆಪೋಸಿಟ್ ಚೈನ್ ನಲ್ಲಿ ಎಗೆ ಪೇರ್ ಆಗುವಂಥದ್ದು ಯಾವುದು, ಪಿರಿಮಿಡಿನ್. ಎ ಏನಾಗತ್ತೆ, ಪ್ಯೂರಿನ್ ಆಗತ್ತೆ, ಟಿ ಏನಾಗತ್ತೆ, ಪಿರಿಮಿಡಿನ್ ಆಗ್ತದೆ. ಯಾವಾಗಲೂ ಬೇಸ್ ಪೇರ್ ಅಲ್ಲಿ ಒನ್ ನ್ಯೂಕ್ಲಿಯೋಟೈಡ್ pairs with pyrimidine, and that is purine pairs with pyrimidine, or pyrimidine pairs with purine. ಈ ಡೈರೆಕ್ಷನ್ ಅಲ್ಲಿ ಹೋಗ್ತದೆ. ಹಾಗಾಗಿ ಎ ಟಿ ಹೋಗುತ್ತೆ, ಹಾಗೆ ಬನ್ನಿ ಟಿ ಎ. ಸೊ ಇಲ್ಲಿ ನೋಡಿ, ಎರಡು ನ್ಯೂಕ್ಲಿಯೋಟೈಡ್ಸ್ ಇದೆ, AT-TA. ಹೌದಾ? ಈ ಎರಡು ನ್ಯೂಕ್ಲಿಯೋಟೈಡ್ಸ್ ಅನ್ನ ಇಲ್ಲಿ ಲಿಂಕ್ ಆದಾಗ ಈ ಮಧ್ಯೆ ಎಷ್ಟು ಫಾಸ್ಫೇಟ್ ಗ್ರೂಪ್ ಬರ್ತದೆ ಶುಗರ್ ಮಾಲಿಕ್ಯೂಲ್ಗೆ, ಎರಡು ಫಾಸ್ಫೇಟ್ ಗ್ರೂಪ್ ಬರ್ತದೆ. ದಿಸ್ ಈಸ್ 1 ಕಾಣಿಸ್ತಾ ಇದೆಯಲ್ವಾ, ಅಂಡ್ ದಿಸ್ ಈಸ್ 2. ಸೊ ದಿ ಟೂ ನ್ಯೂಕ್ಲಿಯೋಟೈಡ್ಸ್ attached or linked to two sugar molecules by two phosphate bonds, that is called phosphodiester bond. Nodi, this is one phosphate bond and this is another phosphate bond. One, this is another. Two phosphate bonds linked two nitrogenous bases to sugar molecule. That bond is called phosphodiester bond. ಎಷ್ಟು ಕ್ಲಿಯರ್ ಕಾಣಿಸ್ತಾ ಇದೆ ನೋಡಿ, 1 and 2. ಸೊ ಎರಡು ಮಾಲಿಕ್ಯೂಲ್ಗೆ ಎರಡು ನೈಟ್ರೋಜನಸ್ ಬೇಸ್ ಏನಾಗಿದೆ ಇಲ್ಲಿ ಪೇರ್ ಆಗ್ತಾ ಹೋಗ್ತದೆ. ಲೈಕ್ ದಟ್ ಸಿಮಿಲರ್ ವೇನಲ್ಲಿ ಏನಾಗುತ್ತೆ, ರನ್ ಆಗ್ತಾ ಹೋಗುತ್ತೆ. ಈಗ ಸೊ ಏನು ಫಾಸ್ಫೇಟ್ ಇದೆ, ರನ್ ಆಗುವಾಗ ಒಂದು ಕಡೆ ಏನಾಗುತ್ತೆ, ಎಂಡ್ ಅಲ್ಲಿ ಟರ್ನ್ ಆಗ್ತಾ ಹೋಗ್ತದೆ. ಅದು ಆ ಟರ್ನ್ ಆಗಿ ಹೋಗುವಾಗ ಫ್ರೀ ಎಂಡ್ ಬರುತ್ತೆ. ಒಂದು ಫಾಸ್ಫೇಟ್ ಗ್ರೂಪ್ ಅಲ್ಲಿ ಏನಾಗುತ್ತೆ, ಫ್ರೀ ಎಂಡ್ ಬರ್ತದೆ. ಸೊ ಅದನ್ನ ನಾವೇನಂತ ಕರಿತೇವೆ, ದಟ್ ಈಸ್ ಫ್ರೀ ಮೊಯೆಟಿ ಆಫ್ ಫಾಸ್ಫರಸ್ ಅಂತ ಕರಿತೇವೆ. ಮೊಯೆಟಿ ಅಂದ್ರೆ ಏನಪ್ಪ ಅಂದ್ರೆ, ಮೊಯೆಟಿ that is nothing but a specific point of a molecule. ಈ ಫಾಸ್ಫೇಟ್ ಗ್ರೂಪ್ ಇದೆಯಲ್ಲ, ಇದು ಸ್ಪೆಸಿಫಿಕ್ ಪಾಯಿಂಟ್ ಅಲ್ಲಿ ಏನಾಗಿರ್ತದೆ, ಫ್ರೀ ಆಗಿರ್ತದೆ ಮೊಯೆಟಿ. ಸೊ ದಟ್ ಮೊಯೆಟಿ, ದಟ್ ಈಸ್ 5 ಅಂತ ಕರಿತೇವೆ, ಅದನ್ನ 5 ಅಂತ ಹೇಳ್ತೇವೆ. ಸೊ ಇದನ್ನ ನಾನು ನೆಕ್ಸ್ಟ್ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅಲ್ಲಿ ಹೇಳ್ತಾ ಹೋಗ್ತೀನಿ, ಇಷ್ಟನ್ನ ತಿಳ್ಕೊಂಡ್ಬಿಡಿ. ಸೊ DNA, ದಿ ಲಾಂಗ್ ಚೈನ್ ಆಫ್ ನ್ಯೂಕ್ಲಿಯೋಟೈಡ್ಸ್, ಆರ್ ಏನಂತ ಹೇಳ್ಬೋದು ನಾವು ಅದನ್ನ, ಸೊ ಪಾಲಿಮರ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಂತ ಕರಿತೇವೆ DNA ಡೆಫಿನಿಷನ್ ಮಾಡುವಾಗ. ಹೌ their components linked and together to build a structure that is chain
ಅಂದಾಗ ಸೊ ಫಾಸ್ಫೇಟ್ ಗ್ರೂಪ್ ನ್ಯೂಕ್ಲಿಯೋಟೈಡ್ಗೆ ಬಾಂಡಿನಿಂದ ಏನಾಗುತ್ತೆ ಲಿಂಕ್ ಆಗ್ತದೆ. ಹಾಗೆ ಫಾಸ್ಫೇಟ್ ಟು ಶುಗರ್ಗೆ ಲಿಂಕ್ ಆಗ್ತದೆ. ಶುಗರ್ ಮಾಲಿಕ್ಯೂಲ್ ಏನಾಗುತ್ತೆ ನೈಟ್ರೋಜಿನಸ್ ಬೇಸ್ಗೆ ಲಿಂಕ್ ಆಗ್ತದೆ. ಹೀಗೇನಾಗುತ್ತೆ ಇನ್ನೊಂದು ಚೈನ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಸೇಮ್ ವೇನಲ್ಲಿ ಏನಾಗ್ತದೆ ಲಿಂಕ್ ಆಗ್ತಾ ಹೋಗಿ ಎರಡು ಚೈನ್ ಅನ್ನ ಏನ್ ಮಾಡುತ್ತೆ, ಇದು ಎರಡು ಪಾಲಿಮರ್ ಅನ್ನ ಏನ್ ಮಾಡುತ್ತೆ ನ್ಯೂಕ್ಲಿಯೋಟೈಡ್ ಅನ್ನ, ದಟ್ ಈಸ್ ಲಾಂಗ್ ಪಾಲಿಮರ್ ಆಫ್ ನ್ಯೂಕ್ಲಿಯೋಟೈಡ್ ಅಥವಾ ಚೈನ್ ಅನ್ನ ಏನ್ ಮಾಡುತ್ತೆ ಬಿಲ್ಡ್ ಮಾಡ್ತಾ ಹೋಗ್ತದೆ. ಇದು ನಾವೇನಂತ ಹೇಳ್ತೀವಿ ಬೇಸಿಕ್ ಸ್ಟ್ರಕ್ಚರ್ ಆಫ್ DNA. And now, so coming to the double helical structure of DNA. Double helical structure of DNA. So it's very, very important. So in the previous years ಏನಾಗುತ್ತೆ, ತುಂಬ ಹಿಂದೆ ಏನಾಗಿರುತ್ತೆ ಅಂದರೆ ಯಾರೂ ಕೂಡ ಇದನ್ನ DNA ಸ್ಟ್ರಕ್ಚರನ್ನು ಎಕ್ಸ್ಪ್ಲೈನು ಮಾಡಿರಲಿಲ್ಲ. ಹಾಗೆ ಅದರ ಡೆಫಿನೆಟ್ ಸ್ಟ್ರಕ್ಚರು, ಅದರ ಕಾಂಪೋಸಿಷನನ್ನು ಯಾರೂ ಕೂಡ ಎಕ್ಸ್ಪೆರಿಮೆಂಟಲ್ ಆಗಿ ಪ್ರೂವ್ ಮಾಡಿರಲಿಲ್ಲ. ಸೊ ಅಟ್ ದಿ ಫಸ್ಟ್ ಟೈಮ್ ಇನ್ 1869, Frederick Michaux described a acidic substance present in the nucleus of the cell. So he named that substance was nuclein. ಏನಾಗುತ್ತೆ 1869ರಲ್ಲಿ ನಾನು ನಿನ್ನೆ ಕ್ಲಾಸಲ್ಲೂ ಹೇಳಿದೆ, ಮಾಲಿಕ್ಯುಲರ್ ಬಯಾಲಜಿ ಅನ್ನೋದೇ ಒಂದು ಯಂಗ್ ಬ್ರಾಂಚ್ ಏನಾಗುತ್ತೆ, ಅದು ಇಂಟ್ರೊಡ್ಯೂಸ್ ಆಗಿದ್ದೆ ಬಯಾಲಜಿಗೆ 1953ನಲ್ಲಿ, 1953ರಲ್ಲಿ. ಸೊ ಅದರ ಹಿಂದೆ ಅನೇಕ ವರ್ಷಗಳ ಹಿಂದೆ, ಸೊ ಅಲ್ಲಿ ನಾವು ತಗೊಂಡಾಗ ಹೆಚ್ಚು ಕಡಿಮೆ ಒಂದು 80 years ಬ್ಯಾಕ್ ಆಗತ್ತೆ. ಹಿಂದೆ ಏನಾಗುತ್ತೆ, ಫ್ರೆಡ್ರಿಕ್ ಮಿಶ್ಚರ್ ಅಂತ ಬರ್ತಾನೆ ಸೈಂಟಿಸ್ಟು. ಸೊ ಇವನು ಆ ಸೆಲ್ ಒಳಗಿರ್ತಕ್ಕಂಥ ನ್ಯೂಕ್ಲಿಯಸ್ ಅನ್ನ ಸ್ಟಡಿ ಮಾಡ್ತಾನೆ. ಸೊ ದಿಸ್ ಈಸ್ ಎ ಸೆಲ್ ಫಾರ್ ಯುವರ್ ಇಮ್ಯಾಜಿನೇಷನ್. ಇಲ್ಲಿ ನ್ಯೂಕ್ಲಿಯಸ್ ಇದೆ. ಆ ನ್ಯೂಕ್ಲಿಯಸ್ ಒಳಗಡೆ ಒಂದು ಅಸಿಡಿಕ್ ನೇಚರ್ ಇರುವಂತಹ ಒಂದು ವಸ್ತುವನ್ನ ನೋಡ್ತಾನ ಅವನು. ಒಂದು ವಸ್ತುವನ್ನ ಏನ್ ಮಾಡ್ತಾನೆ, ಎಕ್ಸಾಮಿನ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾನೆ ಅವನು. ಸೊ ಹಾಗಾದ್ರೆ ಅವನಿಗಾಗ DNA ಅಂತ ಗೊತ್ತಿಲ್ಲ, DNA ಅಂತ ಹೇಳಲ್ಲ ಅವನು. ಒಂದು ಅಸಿಡಿಕ್ ನೇಚರ್ ಇರುವಂತ ವಸ್ತು ಇದೆ ಜೀವಕೋಶದ ಏನು ಕೋಶ ಕೇಂದ್ರ ಇದೆಯಲ್ಲ, ನ್ಯೂಕ್ಲಿಯಸ್ ಇದೆಯಲ್ಲ, ಅಲ್ಲಿ ಇದೆ. ಆ ವಸ್ತುವನ್ನ ಅವನು ಏನಂತ ಕರಿತಾನಾಗ ನ್ಯೂಕ್ಲಿನ್ ಅಂತ ಹೇಳ್ತಾನೆ. ಅವನು DNA ಸ್ಪೆಸಿಫಿಕ್ ಆಗಿ ಐಡೆಂಟಿಫೈ ಮಾಡಿರೋಲ್ಲ ಏನೇನಿದೆ, ಹೇಗಿದೆ ಕಾಂಪೋಸಿಷನ್ ಅಂತ. ಏನೋ ಅಸಿಡಿಕ್ ಇರುವಂತಹ ವಸ್ತು ಇದೆ. ಸೊ ಅದನ್ನು ಅವನೇನಂತ ಕರಿತಾನೆ, ನ್ಯೂಕ್ಲಿನ್ ಅಂತ ಕರಿತಾನೆ. ಏನಂತ ಹೇಳ್ತಾನೆ ಅನ್ನೋದನ್ನ ನ್ಯೂಕ್ಲಿನ್. He termed that acidic substance as ನ್ಯೂಕ್ಲಿನ್ ಅಂತ ಅವನು ಅದನ್ನ ಏನ್ ಮಾಡ್ತಾನೆ, ಹೆಸರನ್ನ ಕೊಡ್ತಾನೆ. ಲೇಟರ್ ಆಫ್ಟರ್ ಲಾಂಗ್ ಟೈಮ್, ಅದಾದ ನಂತರ ಅನೇಕ ವರ್ಷಗಳಾದ ಮೇಲೆ, ಸೊ another scientist, that group of scientists in 1953 proposed a model, the definite structure of DNA model called double helical structure. Next ಏನಾಗ್ತದೆ, ಸೊ DNA ಮಾಡೆಲ್ ಅನ್ನ ಪ್ರಪೋಸ್ ಮಾಡ್ತಾರೆ, ಡಬಲ್ ಹೆಲಿಕಲ್ ಸ್ಟ್ರಕ್ಚರ್. ಆಫ್ಟರ್ ಲಾಂಗ್ ಟೈಮ್, ಸೊ ಸುಮಾರು ಒಂದು 80 years ಆದ ನಂತರ ಗ್ರೂಪ್ ಬರ್ತಾರೆ, ಒಂದು ಸೈಂಟಿಸ್ಟ್ ಗ್ರೂಪ್ ಬರ್ತದೆ. ಸೊ ಆ ಸೈಂಟಿಸ್ಟ್ ಗ್ರೂಪ್ ಏನ್ ಮಾಡ್ತಾರೆ, ಪ್ರಪೋಸ್ಡ್. ಅದರಲ್ಲಿ ಅವರ ಕಾಂಟ್ರಿಬ್ಯೂಷನ್ ಇದೆ. ಇಬ್ರು ಒಂದು ಮಾಡೆಲ್ ಅನ್ನ ಪ್ರಪೋಸ್ ಮಾಡ್ತಾರೆ. ಸೊ DNA ನಥಿಂಗ್ ಬಟ್ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್. DNA nothing but double helical structure. That means DNA has 2 strands. ಎಷ್ಟು ಸ್ಟ್ರಾಂಡ್ಸ್ ಇದೆ DNAಗೆ? 2 ಸ್ಟ್ರಾಂಡ್ಸ್ ಇದೆ. ಅದೇ ಟೈಮಲ್ಲಿ ಮತ್ತಿಬ್ರು ಬರ್ತಾರೆ. ಸೊ ದೇ ಪ್ರಪೋಸ್ಡ್ and explained
ಎಕ್ಸ್ರೇ ಡಿಫ್ರಾಕ್ಷನ್ ಡಾಟಾ. ಮತ್ತಿಬ್ರು ಏನ್ ಮಾಡ್ತಾರೆ, DNA ಎಕ್ಸ್ಟ್ರಾಕ್ಷನ್ ಮಾಡಿಕೊಂಡು ಆ ಡಾಟಾನ ಪ್ರಪೋಸ್ ಮಾಡ್ತಾ ಹೋಗ್ತಾನೆ. ಎಕ್ಸ್ರೇ ಡಿಫ್ರಾಕ್ಷನ್ ಡಾಟಾ ಆಫ್ DNA ಅದನ್ನ ಪ್ರಪೋಸ್ ಮಾಡ್ತಾರೆ. ದಟ್ ಸೈಮಲ್ಟೇನಿಯಸ್ಲಿ ಅದೇ ವೇಳೆಗೆ ಮತ್ತೊಬ್ಬರು ಬರ್ತಾರೆ ಸೈಂಟಿಸ್ಟು, ಅವನೇನ್ ಪ್ರಪೋಸ್ ಮಾಡ್ತಾನೆ, ದಿ ಪ್ರಪೋರ್ಷನ್ ಆಫ್ ಪ್ಯಾರಿಂಗ್ ಆಫ್ ನೈಟ್ರೋಜನಸ್ ಬೇಸಸ್. ಯಾವ ಪ್ರಪೋರ್ಷನ್ ಅಲ್ಲಿ ನೈಟ್ರೋಜನಸ್ ಬೇಸಸ್ ಪೇರ್ ಆಗಿದೆ ಅನ್ನೋದನ್ನ ಸೈಮಲ್ಟೇನಿಯಸ್ ಆಗಿ ಒಬ್ರು ಹೆಲಿಕಲ್ ಡಬಲ್ ಸ್ಟ್ರಾಂಡೆಡ್ ಅನ್ನ ಪ್ರಪೋಸ್ ಮಾಡ್ತಾರೆ, ಇನ್ನಿಬ್ರು ಎಕ್ಸ್ರೇ ಡಿಫ್ರಾಕ್ಷನ್ ಅನ್ನ ಹೇಳ್ತಾರೆ, ಮತ್ತ ಒಬ್ಬ ಏನು ಪ್ರಪೋರ್ಷನ್ ಅಲ್ಲಿದೆ ಅನ್ನೋದನ್ನ ಏನ್ ಮಾಡ್ತಾನೆ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಯಾರ ಸೈಂಟಿಸ್ಟು? ಸೊ ಇನ್ 1953 ಸೊ ವ್ಯಾಟ್ಸನ್, ಜೇಮ್ಸ್ ವ್ಯಾಟ್ಸನ್ ಅಂಡ್ ಫ್ರಾನ್ಸಿಸ್ ಕ್ರಿಕ್, these two scientists proposed and explained double helical structure of DNA. ಇವರಿಬ್ರು ಏನ್ ಮಾಡ್ತಾರೆ, ಸೊ DNA has double strands. ಈ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅನ್ನ ಪ್ರಪೋಸ್ ಮಾಡ್ತಾರೆ ಜೇಮ್ಸ್ ವ್ಯಾಟ್ಸನ್ ಅಂಡ್ ಫ್ರಾನ್ಸಿಸ್ ಕ್ರಿಕ್ ಇನ್ 1953 ಬೈ ದಿ ಹೆಲ್ಪ್ ಆಫ್ ಎಕ್ಸ್ರೇ ಡಿಫ್ರಾಕ್ಷನ್ ಡಾಟಾ ಫ್ರಮ್. ಯಾರಿಂದ ಆ ಎಕ್ಸ್ರೇ ಡಿಫ್ರಾಕ್ಷನ್ ಬರ್ತದೆ? ರೋಸಾಲಿಂಡ್ ಫ್ರಾಂಕ್ಲಿನ್ ಅಂಡ್ ಮೋರಿಸ್ ವಿಲ್ಕಿನ್ಸ್. ಇನ್ನಿಬ್ರು ಸೈಂಟಿಸ್ಟು ಅದೇ ಟೈಮಲ್ಲಿ ಎಕ್ಸ್ರೇ ಡಿಫ್ರಾಕ್ಷನ್ ಕೊಡ್ತಾ ಹೋಗ್ತಾರೆ. ಇವ್ರೇನ್ ಮಾಡೆಲ್ ಅನ್ನ ಕಂಡುಹಿಡಿತಾರೆ, ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಅನ್ನ. ಅದೇ ಟೈಮಲ್ಲಿ ಅವರು ಈ ಎಕ್ಸ್ರೇ ಡಿಫ್ರಾಕ್ಷನ್ ಡಾಟಾವನ್ನ ಉಪಯೋಗಿಸ್ಕೊಂಡು ಆ ಸ್ಟ್ರಕ್ಚರ್, ಡೆಫಿನೆಟ್ ಸ್ಟ್ರಕ್ಚರ್ ಅನ್ನ ಪ್ರಪೋಸ್ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಎಕ್ಸ್ರೇ ಡಿಫ್ರಾಕ್ಷನ್ ಡಾಟಾ ಏನಿದೆ, ಪ್ರಪೋಸ್ಡ್ ಅಂಡ್ ಎಕ್ಸ್ಪ್ಲೈನ್ಡ್ ಬೈ ರೋಸಾಲಿಂಡ್ ಫ್ರಾಂಕ್ಲಿನ್ ಅಂಡ್ ಮೌರಿಸ್ ವಿಲ್ಕಿನ್ಸ್. ಮೌರಿಸ್ ವಿಲ್ಕಿನ್ ಮತ್ತೆ ರೋಸಾಲಿಂಡ್ ಫ್ರಾಂಕ್ಲಿನ್ ಇವರಿಬ್ರು ಸೇರಿ ಎಕ್ಸ್ರೇ ಡಿಫ್ರಾಕ್ಷನ್ ಅನ್ನ ಕೊಡ್ತಾರೆ, ಆ ಡಾಟಾವನ್ನ ಕೊಡ್ತಾರೆ. That by the same time, at the same time, another scientist named Erwin Karagoff, ಇನ್ನೊಬ್ಬ ಸೈಂಟಿಸ್ಟ್ ಬರ್ತಾನೆ, ಇರ್ವಿನ್ ಕ್ಯಾರಗಾಫ್. He proposed the proportion of nitrogenous base pairs with a definite proportion when they pairing. ಯಾವಾಗ ಅವೆರಡು ಪೇರ್ ಆಗುವಾಗ, ಪ್ಯೂರಿನ್ ಟು ಪಿರಿಮಿಡಿನ್, ಪಿರಿಮಿಡಿನ್ ಟು ಪ್ಯೂರಿನ್ಗೆ ಪೇರಿಂಗ್ ಆಗುವಾಗ ಯಾವ ಪ್ರಪೋರ್ಷನ್ ಅಲ್ಲಿ ಪೇರಿಂಗ್ ಆಗುತ್ತೆ ಅನ್ನೋದನ್ನ ಇರ್ವಿನ್ ಕ್ಯಾರಗಾಫ್ ಏನ್ ಮಾಡ್ತಾನೆ, ಪ್ರಪೋಸ್ ಮಾಡ್ತಾನೆ. ಹೆನ್ಸ್ ಆಲ್ ದೇ ಶೇರ್ಡ್ ನೋಬೆಲ್ ಪ್ರೈಸ್ ಫಾರ್ ದಿ ಪ್ರಪೋಸಿಂಗ್ ಆಫ್ DNA ಮಾಡೆಲ್ ಇನ್ 1962. ಹಾಗಾಗಿ ಎಲ್ಲರೂ ಕೂಡ ಸೇರಿ ನೋಬೆಲ್ ಪ್ರೈಸ್ ಅನ್ನ ತಗೊಳ್ತಾರೆ, ಶೇರ್ ಮಾಡ್ಕೊಳ್ತಾರೆ. ಈ ಒಂದು ಸ್ಟ್ರಕ್ಚರ್ ಅನ್ನ ಪ್ರಪೋಸ್ ಮಾಡಿದ್ದಕ್ಕೆ, ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಫ್ DNA. ಸೊ ಪ್ರಪೋಸ್ಡ್ ಬೈ, ಅದೇನಂತ ಹೇಳ್ತೀವಿ, ದಟ್ ಈಸ್ ಕೋ ವರ್ಕ್, ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಇಂದ. ಸೊ ಡಬಲ್ ಸ್ಟ್ರಾಂಡ್ ಅನ್ನ ಪ್ರಪೋಸ್ ಮಾಡಿದ್ದು ಜೇಮ್ಸ್ ವ್ಯಾಟ್ಸನ್ ಅಂಡ್ ಫ್ರಾನ್ಸಿಸ್ ಕ್ರಿಕ್. ಎಕ್ಸ್ರೇ ಡಿಫ್ರಾಕ್ಷನ್ ಅನ್ನ ಮಾಡಿದ್ದು ರೋಸಾಲಿಂಡ್ ಫ್ರಾಂಕ್ಲಿನ್ ಅಂಡ್ ಮೌರಿಸ್ ವಿಲ್ಕಿನ್ಸ್. ಪ್ರಪೋರ್ಷನ್ ಅನ್ನ ಏನ್ ಹೇಳ್ತಾನೆ, ದಟ್ ಈಸ್ ಕಾಲ್ಡ್ ಕ್ಯಾರಗಾಫ್ ರೂಲ್ ಅಂತಾನೂ ಕರಿತೇವೆ, ಕ್ಯಾರಗಾಫ್ ರೂಲ್ ಅಂತ ಕರಿತೇವೆ. ಸೊ ಇದು ನಾವು ಏನ್ ನೋಡುವಂಥದ್ದು, ದಟ್ ಈಸ್ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್. ಸೊ ಲುಕ್ ಅಟ್ ದಿಸ್ ಮಾಡೆಲ್. ಇಲ್ಲಿ ನೋಡಿ, ದಿಸ್ ಈಸ್ ದಿ ಮಾಡೆಲ್ ಆಫ್ DNA, ಡಬಲ್ ಹೆಲಿಕಲ್ ಸ್ಟ್ರಕ್ಚರ್. Look at this strand. This is one strand. This is another strand. These two nothing but the chain of nucleotides. ಈ ಎರಡು ಸ್ಟ್ರಾಂಡ್ ಇದೆಯಲ್ಲ, ಯಾವುದರಿಂದ ಕೂಡ್ಕೊಂಡಿದೆ? ಚೈನ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ನೋಡಿ, ದಿಸ್ ಈಸ್ ಒನ್ ಸ್ಟ್ರಾಂಡ್ ಅಂಡ್ ದಿಸ್ ಈಸ್ ಅನದರ್ ಸ್ಟ್ರಾಂಡ್. These two chains or strands linked by base pairs. ಈ ಎರಡು ಸ್ಟ್ರಾಂಡ್ಗಳು ಯಾವುದರಿಂದ ಅಟ್ಯಾಚ್ ಆಗಿದೆ? ಬೇಸ್ ಪೇರ್ಸ್. Look at this. ಸೊ ಈ ಮಧ್ಯ ಸ್ಟೆಪ್ಸ್ ಕಾಣ್ತಿದೆಯಲ್ಲ, ಈ ಸ್ಟೆಪ್ಸ್ ಎಲ್ಲ ಏನಿದು? ಬೇಸ್ ಪೇರ್ಸ್ ಅಂತ ಕರಿತೇವೆ. ಈಗ ನೋಡಿ, ಇಲ್ಲಿದೆ ಇದು, ಈ ಏನಿದು ಫಸ್ಟ್ ಸ್ಟ್ರಾಂಡ್ ಇದೆಯಲ್ಲ, ಈ ಸ್ಟ್ರಾಂಡ್ ಅಲ್ಲಿ ನಾವೇನಿಲ್ಲಿ ಮಧ್ಯ ತೋರಿಸ್ತೀವಲ್ಲ, ದಿಸ್ ಇಸ್ ಫಾಸ್ಫೇಟ್ ಗ್ರೂಪ್, ದಿಸ್ ಇಸ್ ಫಾಸ್ಫೇಟ್ ಗ್ರೂಪ್. ಸೊ ದಿಸ್ ಒನ್ ಈಸ್ ಶುಗರ್ ಅಂತ ಕರಿತೇವೆ. ಎಲ್ಲಿ ಶುಗರ್ ಬರುತ್ತೋ ಅಲ್ಲಿ ನ್ಯೂಕ್ಲಿಯೋಟೈಡ್ ಏನಾಗುತ್ತೆ? ಬೇಸ್ ಪೇರ್ ಅನ್ನ ನೋಡ್ತೇವೆ. ಫಸ್ಟ್ ಒನ್ ನೋಡಿದಾಗ ನಾವು ಇಲ್ಲಿ ನೋಡಿ ಯಾವ್ಯಾವುದು ಕಂಬೈನ್ ಆಗುತ್ತೆ ಅಂತ, ಇಲ್ಲಿ ಸಿ ಅಂತ ಮಾರ್ಕ್ ಮಾಡಿದ್ದಾನೆ, ದಟ್ ಈಸ್ ಸೈಟೋಸಿನ್.
pairs with ಯಾವುದಕ್ಕೆ ಗ್ವಾನೈನ್. ಸಿ ಏನಾಗ್ತದೆ, ದಟ್ ಈಸ್ ಸಿ ಪಿರಿಮಿಡಿನ್. ಗ್ವಾನೈನ್ ಏನಾಗ್ತದೆ, ಪ್ಯೂರಿನ್. ಸೊ ಪಿರಿಮಿಡಿನ್ pairs with ಪ್ಯೂರಿನ್. ಅದೇ ತರ ಹೋಗುತ್ತೆ ಎ ಟಿ ಸಿ ಜಿ ಅಥವಾ ಜಿ ಸಿ ಟಿ ಎ, ಈ ರೀತಿ ಏನಾಗುತ್ತೆ ಬೇಸ್ ಪೇರು ಇಲ್ಲಿ ಜಾಯಿನ್ ಆಗ್ತಾ ಹೋಗ್ತದೆ. So A, that is adenine pairs with thymine. Adenine is a purine, thymine is a pyrimidine. So adenine A pairs with T by the help of 2 hydrogen bonds. Here look at this, 2 hydrogen bonds. ಯಾವ ರೀತಿ ಪೇರ್ ಆಗುತ್ತಿದ್ದು, ಅಡಿನೈನು ಮತ್ತೆ ಥೈಮೀನು ಇವೆರಡೂ ಕೂಡ ಆ ಕಡೆ ಈ ಕಡೆ ಚೈನ್ ಅಲ್ಲಿ ಏನಾಗುತ್ತೆ, ಒಂದು ಚೈನ್ ಅಲ್ಲಿ ಅಡಿನೈನು ಪ್ಯಾರ್ಸ್ ವಿತ್ ಥೈಮೀನ್ ಆಫ್ ಅನದರ್ ಸ್ಟ್ರಾಂಡ್. ಈ ಸ್ಟ್ರಾಂಡ್ ಅಲ್ಲಿ ಬೈ ದಿ ಹೆಲ್ಪ್ ಆಫ್ 2 ಹೈಡ್ರೋಜನ್ ಬಾಂಡ್ಸ್. ಎಷ್ಟು ಬಾಂಡ್ಸ್ ಬರಬೇಕಲ್ಲಿ, 2 ಹೈಡ್ರೋಜನ್ ಬಾಂಡ್ಸ್ ಬರ್ತದೆ. ಸಿಮಿಲರ್ಲಿ ಗ್ವಾನೈನ್ ಪ್ಯಾರ್ಸ್ ವಿತ್ ಸೈಟೋಸಿನ್. ಗ್ವಾನೈನ್ ಏನಾಗುತ್ತೆ, ಪ್ಯಾರ್ಸ್ ವಿತ್ ಸೈಟೋಸಿನ್ by 3 hydrogen bonds. 3 hydrogen bonds ಇಂದ pair ಆಗ್ತದೆ. Look at this. This is 2, this is 3 hydrogen bonds. In the similar way, the nitrogenous bases linked to purine to pyrimidine then build a definite structure, double stranded structure. So ಎಷ್ಟು ಚಂದಾಗಿ ಕಾಣುತ್ತೆ ನೋಡ್ರಿ here. So the first strand that ends with phosphate, free phosphate point moiety ಅಂತ ಕರಿತೇವೆ. free phosphate point moiety ಅಂತ ಹೇಳ್ತೇವೆ. with 5 direction, ಎಲ್ಲಿಗೆ ಹೋಗುತ್ತದು, 5 OH ಅಲ್ಲಿ ಫ್ರೀ ಆಗಿರ್ತದೆ ಅದು ಫಾಸ್ಫೇಟು, 5 ಡೈರೆಕ್ಷನ್ ಅಲ್ಲಿ ಇರ್ತದೆ. ಸೊ ದಿಸ್ ಎಂಡ್ ಈಸ್ ಕಾಲ್ಡ್ 5 ಎಂಡ್ ಆಫ್ DNA ಸ್ಟ್ರಾಂಡ್. ಇದನ್ನೇನಂತ ಹೇಳೋಣ ಹಾಗಾದ್ರೆ, 5 ಎಂಡ್ ಅಂತ ಕರಿತೇವೆ. ಯಾಕೆ, ಆ ಎಂಡ್ ಅಲ್ಲಿ ಫಾಸ್ಫೇಟ್ ಗ್ರೂಪ್ ಏನಾಗಿರ್ತದೆ, ಇಲ್ಲಿ ಫ್ರೀ ಎಂಡ್ ಇರುತ್ತೆ. ಫಾಸ್ಫೇಟ್ ಗ್ರೂಪ್ ಅಲ್ಲಿ ಒಂದು ಫ್ರೀ ಎಂಡ್ ಇರ್ತದೆ, ಅದನ್ನೇ ನಾವು ಮೊಯೆಟಿ ಅಂತ ಕರಿತೀವಿ. ದಟ್ ಈಸ್ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಎ ಮಾಲಿಕ್ಯೂಲ್, ಮೊಯೆಟಿ ಅಂತ ಕರಿತೇವೆ. ಹಾಗೆ ಅನದರ್ ವೇನಲ್ಲಿ ಬನ್ನಿ. ಸೊ ದಿಸ್ ಈಸ್ ಶುಗರ್ ಫ್ರೀ ಎಂಡ್. ದಿಸ್ ಈಸ್ ಶುಗರ್ ಫ್ರೀ ಎಂಡ್ ವಿತ್ 3 ಅಂತ ಕರಿತೇವೆ. ಯಾವ ಪಾಯಿಂಟ್ ಅಲ್ಲಿ ಶುಗರ್ ಎಂಡ್ ಫ್ರೀ ಆಗಿರ್ತದೆ, 3 ಮೊಯೆಟಿ ಅಂತ ಕರಿತೇವೆ. ಸೊ these 2 strands starts from 5-3 direction. ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತದದು, 5-3 direction. then ends with 3-5. ಇಲ್ಲಿ 5 ತಗೊಂಡ್ರೆ ends with 3, ಇಲ್ಲಿ 3 ಬಂದಿದ್ದು ends with 5. ಬಿಕಾಸ್ ಯಾಕೆ ಹೀಗಾಗುತ್ತೆ ಅಂದಾಗ, these 2 strands runs anti-parallel direction. ಏನಾಗಿದೆ ಇದು, ಯಾವ ಪ್ಯಾರಲಲ್ ಹೋಗ್ತದೆ, ಆಂಟಿ ಪ್ಯಾರಲಲ್ ಡೈರೆಕ್ಷನ್ ಅಂಡ್ ಟ್ವಿಸ್ಟೆಡ್ ಅಂತ ಹೇಳ್ತೀವಿ. ನೋಡಿ ಎಷ್ಟು ಟರ್ನಿಂಗ್ಸ್ ಬಂದಿದೆ, ಯಾವ ತರ ಟ್ವಿಸ್ಟ್ ಆಗ್ತಾ ಹೋಗುತ್ತೆ ನೋಡಿ, ಈ ತರ ಟ್ವಿಸ್ಟ್ ಆಗ್ತಾ ಹೋಗ್ತದೆ. ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ ಈ ತರ ಏನಾಗುತ್ತೆ, ಕಾಯಿಲ್ ಆಗ್ತಾ ಹೋಗುತ್ತೆ. ಸೊ ಆಂಟಿ ಪ್ಯಾರಲಲ್ ಡೈರೆಕ್ಷನ್. ಹಾಗೆ ಕಾಯಿಲ್ ಆಗುವಾಗ ಬೇಸ್ ಪೇರಲ್ಲಿ ಏನಾಗ್ತದೆ, ಮಾಲಿಕ್ಯೂಲ್ ಅಲ್ಲಿ ಕೂಡ ಏನಾಗುತ್ತೆ, ಟರ್ನಿಂಗ್ಸ್ ಬರ್ತಾ ಹೋಗುತ್ತೆ, ಬೇಸ್ ಪೇರಲ್ಲಿ. ಇದು ನಾವು ಏನು ಕ್ರಿಕ್, ವ್ಯಾಟ್ಸನ್ ಅಂಡ್ ಕ್ರಿಕ್ ಪ್ರಪೋಸ್ ಮಾಡಿದಂತಹ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಫ್ DNA. ಸೊ ದೀಸ್ ಆರ್ ಬೇಸ್ ಪೇರ್ಸ್. ಸೊ ದೀಸ್ ಬೇಸ್ ಪೇರ್ಸ್ ಏನ್ ಕೊಡ್ತದೆ, ಸೊ ಬಿಲ್ಡ್ ಅ ಸ್ಟೆಬಿಲಿಟಿ ಟು ದಿ ಸ್ಟ್ರಕ್ಚರ್. ಏನ್ ಕೊಡ್ತದೆ, ಸ್ಟೆಬಿಲಿಟಿ ಕೊಡ್ತದೆ. ಬ್ಯಾಕ್ ಬೋನ್ ಆಫ್ ದೀಸ್ 2 strands ಆರ್ ಶುಗರ್ ಅಂಡ್ ಫಾಸ್ಫೇಟ್ ಗ್ರೂಪ್. ಹಾಗಾದ್ರೆ ಈ ನ್ಯೂಕ್ಲಿಯೋಟೈಡ್ಸ್ಗೆ ಬ್ಯಾಕ್ ಬೋನ್ ಸಪೋರ್ಟಿವ್ ಆಗಿ ಯಾವ್ದಿದೆ, ಶುಗರ್ ಅಂಡ್ ಫಾಸ್ಫೇಟ್ ಮಾಲಿಕ್ಯೂಲ್ಸ್. ಮಧ್ಯೆ ಏನ್ ಸ್ಟೆಪ್ಸ್ ತರ ಕಾಣಿಸ್ತಾ ಇದೆಯಲ್ಲ ಈ ನ್ಯೂಕ್ಲಿಯೋಟೈಡ್ಸ್, ಇದು ಏನ್ ಕೊಡುತ್ತೆ, 2 ಸ್ಟ್ರಾಂಡಿಗೆ ಒಂದು ಸ್ಟೆಬಿಲಿಟಿ ಕೊಡ್ತದೆ. ಅದು ಒಂದು ಸ್ಟೆಬಿಲಿಟಿಯನ್ನು ಕೊಡ್ತಾ ಹೋಗುತ್ತೆ ಈ ನ್ಯೂಕ್ಲಿಯೋಟೈಡ್ಸ್. ದಟ್ ಈಸ್ ದಿ ಅರೇಂಜ್ಮೆಂಟ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಇದು ಪ್ರಪೋಸ್ ಮಾಡಿರುವಂತಹ DNA ಏನಂತ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್. ಆ ಸಂದರ್ಭದಲ್ಲಿ ವ್ಯಾಟ್ಸನ್ ಮತ್ತೆ ಕ್ರಿಕ್ ಪ್ರಪೋಸ್ ಮಾಡುವ ಸಂದರ್ಭದಲ್ಲಿ ಎಕ್ಸ್ರೇ ಡಿಫ್ರಾಕ್ಷನ್ ತಗೊಳ್ತಾರೆ. ರೋಸಲಿಂಡ್ ಫ್ರಾಂಕ್ಲಿನ್ ಅಂಡ್ ಮೌರಿಸ್ ವಿಲ್ಕಿನ್ಸ್, ಅನದರ್ 2 ಸೈಂಟಿಸ್ಟ್. ಬೈ ದಟ್ ಸೇಮ್ ಟೈಮ್, ಅದೇ ಟೈಮಲ್ಲಿ
ಆ ಎಕ್ಸ್ರೇ ಡಿಫ್ರಾಕ್ಷನ್ ಇಂದ ಏನಾಗ್ತದೆ, ಈಸಿಯಾಗಿ ಈ ಸ್ಟ್ರಾಂಡ್ ಅನ್ನ ಏನ್ ಮಾಡ್ತಾರೆ ಅವರು, ಡಬಲ್ ಸ್ಟ್ರಾಂಡ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಯಾವ್ಯಾವ ಡೈರೆಕ್ಷನ್ ಅಲ್ಲಿ ಇದೆ, ಯಾವ ಡೈರೆಕ್ಷನ್ ಅಲ್ಲಿ ಬೇಸ್ ಪೇರ್ ಹೋಗ್ತದೆ, ಟರ್ನಿಂಗ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಹಾಗೆ ಪ್ರಪೋರ್ಷನ್ ಹೇಳ್ತಾ ಬರ್ತಾರೆ. ಎರ್ವಿನ್ ಕ್ಯಾರಗಾಫ್, ಯಾರು ಬರ್ತಾರೆ, ಎರ್ವಿನ್ ಕ್ಯಾರಗಾಫ್. He proposed the proportion while nitrogenous bases pass with one another. ನೋಡಿ ಪ್ರಪೋರ್ಷನ್ ತೋರಿಸ್ತಾನೆ ನಾನು. here ಕ್ಯಾರಗಾಫ್ ರೂಲ್ ಅಂತಾನೆ ಹೇಳ್ತೀವಿ ಅದನ್ನ. so according to Erwin Charagaff, adenine pairs with thymine, whereas guanine pairs with cytosine with equal proportion. ಎಷ್ಟು ಯಾವ ಪ್ರಪೋರ್ಷನ್ ಅಲ್ಲಿ ಪೇರ್ ಆಗ್ತದೆ, ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಪೇರ್ ಆಗ್ತದೆ. ಸೊ ಅವನ ಪ್ರಕಾರ ಪ್ರಪೋರ್ಷನ್ ಏನಾಗಬೇಕಲ್ಲಿ, ಈಸ್ ಈಕ್ವಲ್ ಟು 1. ಯಾವ ರೀತಿ, A ಪ್ಲಸ್ T then C plus G is equal to 1. So adenine equally pairs with thymine, cytosine equally pairs with guanine with equal, that is proportion is same. So that is 1 ಅಂತ ಹೇಳ್ತಾನೆ ಅವನು, equal proportion by Erwin Charagaff. ಹಾಗಾಗಿ ಇದನ್ನ ನಾವು ಕ್ಯಾರಗಾಫ್ ರೂಲ್ ಅಂತಾನೆ ಕರಿತೇವೆ. ಹಾಗಾದ್ರೆ ಅಡಿನೈನ್ ಥೈಮಿನ್ಗೆ ಎಷ್ಟು ಬಾಂಡ್ ಬರ್ತದೆ ಇನ್ ಬಿಟ್ವೀನ್ ವೆನ್ ಅಡಿನೈನ್ ಲಿಂಕ್ಡ್ ಟು ಥೈಮಿನ್ ಬೈ 2 ಹೈಡ್ರೋಜನ್ ಬಾಂಡ್ಸ್. ಎಷ್ಟು ಬಾಂಡ್ಸ್ ಬರಬೇಕು, 2 ಹೈಡ್ರೋಜನ್ ಬಾಂಡ್ಸ್. whereas C linked to G by 3 hydrogen bonds. you should remember that. ಇದನ್ನ ನೀವು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. AT ಯಾವಾಗಲೂ 2 ಹೈಡ್ರೋಜನ್ ಬಾಂಡ್ ಇಂದ ಲಿಂಕ್ ಆಗಿರ್ತದೆ, CG ಯಾವಾಗಲೂ 3 ಹೈಡ್ರೋಜನ್ ಬಾಂಡ್ಸ್ ಇಂದ ಲಿಂಕ್ ಆಗಿರ್ತದೆ. ಇಡೀ ಪೂರ್ತಿ ಎಲ್ಲಿವರೆಗೂ ಆ DNA ನಾವು ಸ್ಟ್ರಾಂಡ್ ಅನ್ನ, ಐ ಮೀನ್ ಹೆಲಿಕಲ್ ಸ್ಟ್ರಕ್ಚರ್ ಅನ್ನ ನೋಡ್ತೀವೋ, ಚೈನ್ ಅನ್ನ ನೋಡ್ತೀವೋ, ಅಲ್ಲಿವರೆಗೂ ಈ ಪೇರಿಂಗ್ ಏನಾಗಿರ್ತದೆ, ಸಿಮಿಲರ್ ವೇನ್ ಅಲ್ಲೇ ಹೋಗಿರ್ತದೆ, ಸಿಮಿಲರ್ ವೇನ್ ಅಲ್ಲೇ ಹೋಗಿರ್ತದೆ. ಯಾವಾಗಲೂ ಪ್ಯೂರಿನ್ ಪಿರಿಮಿಡಿನ್ಗೆ ಪೇರ್ ಆಗುತ್ತೆ ವಿನಃ ಪ್ಯೂರಿನ್ಗೆ ಪಿರಿಮಿಡಿನ್ಗೆ ಪೇರ್ ಆಗೋದಿಲ್ಲ. ಸೊ ಒಂದು ಪೋಲ್ ಯಾವಾಗಲೂ ಫಾಸ್ಫೇಟ್ ಎಂಡ್ ಇಂದ ಫ್ರೀ ಆಗ್ತದೆ, ಅದನ್ನ ನಾವೇನಂತ ಕರಿತೇವೆ, 5 ಎಂಡ್ ಅಂತ ಕರಿತೀವಿ. ಅನದರ್ ಏನಾಗಿರ್ತದೆ, ಶುಗರ್ ಇಂದ ಫ್ರೀ ಆಗಿರ್ತದೆ, 3 ಎಂಡ್ ಅಂತ ಕರಿತೇವೆ. 5 ಇಂದ ಬಂದಿರೋದು ಏನಾಗುತ್ತೆ, ಈ ತರ ಕಾಯಿಲ್ ಆಗಿ ಟ್ವಿಸ್ಟ್ ಆಗಿ ಹೋದಾಗ ಈ ಕಡೆ 3ನೇ ಎಂಡ್ ಅನ್ನ ಕೊಡುತ್ತೆ. 3 ಇದ್ದಿದ್ದು ಏನಾಗುತ್ತೆ, 5ಕ್ಕೆ ಬರುತ್ತೆ. ಯಾಕೆ, ದಟ್ ಈಸ್ ಏನಂತ ಕರಿತೇವೆ, ಸಿವಿಯರ್ಲಿ ಕಾಯಿಲ್ಡ್ ಆರ್ ರಿಪೀಟೆಡ್ಲಿ ಕಾಯಿಲ್ಡ್ ಆರ್ ಟ್ವಿಸ್ಟೆಡ್ ಅಂತ ಕರಿತೇವೆ. ಈ ಒಂದು ಸ್ಟ್ರಾಂಡ್ ಟ್ವಿಸ್ಟ್ ಆಗ್ತಾ ಹೋಗುತ್ತೆ, ಸ್ಟಾರ್ಟ್ಸ್ ಫ್ರಮ್ ರೈಟ್ ಡೈರೆಕ್ಷನ್, ರೈಟ್ ಆಂಗಲ್ ಡೈರೆಕ್ಷನ್. ಇಲ್ಲಿ ನೋಡಿ ಈ ಟೈಪ್ ಅಲ್ಲಿ ಬರ್ತದೆ. ಸೊ ದಿಸ್ ಈಸ್ ದಿ ಸಮ್ಮರಿ ಆಫ್ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಫ್ DNA proposed by Watson and Crick. Hence it is popularly called as Watson-Crick model of DNA. ಹಾಗಾಗಿ ಇದು ಒಂದು ಪ್ರಚಲಿತವಾದ ಹೆಸರಿನಿಂದ ಕರೆಯಲ್ಪಡುತ್ತದೆ, ವ್ಯಾಟ್ಸನ್-ಕ್ರಿಕ್ ಮಾಡೆಲ್ ಆಫ್ DNA. ಈ ರೀತಿಯಾಗಿ ಕರೆಯಲ್ಪಡುತ್ತೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್. ಸೊ ದಿಸ್ ಈಸ್ ದ ಬೇಸ್ ಪೇರ್ಸ್, ದೀಸ್ ಆರ್ ದ ಬೇಸ್ ಪೇರ್ಸ್. ನೋಡಿ ಯಾವ ಪ್ಯಾರಲ್ ಆಂಟಿ ಪ್ಯಾರಲ್ ಡೈರೆಕ್ಷನ್ ಅಲ್ಲಿ ಯಾವ ರೀತಿಯಾಗಿ ಕಾಯಿಲ್ ಆಗ್ತಾ ಹೋಗಿದೆ, ದೀಸ್ 2 ಸ್ಟ್ರಾಂಡ್ಸ್ ಅಂತ ಹೇಳ್ತೇವೆ. ನಾವು ವಿ ಮೂವ್ ಆನ್ to the silent features of DNA. The silent features of DNA. ಏನು ಸೈಲೆಂಟ್ ಫೀಚರ್ಸ್ ನೋಡಬಹುದು ನಾವು DNA? 1. DNA has 2 strands. DNA has 2 strands. Second, 2 strands run anti-parallel direction with 5-3 and 3-5. 5-3 and 3-5. That is polarity between these two. 5-3 polarity ends with 3-5 polarity anta kariteve. Polarity means that is equal force between 2 opposite molecules. ಎರಡೂ ಕಡೆ ಇರುವ ಮಾಲಿಕ್ಯೂಲ್ಸ್ ಬೇಸ್ ಪೇರ್ ಏನಿದೆ, ಈಕ್ವಲ್ ಫೋರ್ಸ್ ಅಲ್ಲಿ ಏನಾಗಿರ್ತದೆ, ಲಿಂಕ್ ಆಗಿರ್ತದೆ. ಸೊ ಅದನ್ನ ನಾವು ಪೊಲಾರಿಟಿ ಅಂತ ಕರಿತೇವೆ.
5-3 ಇರ್ತಕ್ಕಂಥದ್ದು 3-5 ಏನಾಗುತ್ತೆ ಎಂಡ್ ಆಗುತ್ತೆ. ಸೊ ದೀಸ್ ಟೂ ಸ್ಟ್ರಾಂಡ್ಸ್ ರನ್ ಆಂಟಿ ಪ್ಯಾರಲಲ್ ಡೈರೆಕ್ಷನ್ ಲೈಕ್ ದಿಸ್, ಈ ತರ ಹೋಗಿರ್ತದೆ. ದೆನ್ ಥರ್ಡ್ ಒನ್, ಸೊ adenine pairs with thymine by two hydrogen bonds, whereas cytosine pairs with guanine by 3 hydrogen bonds. ಈಗ ತಾನೇ ಹೇಳಿದೆ, ಒಂದು ಪ್ಯೂರಿನ್ ಪಿರಿಮಿಡಿನ್ ಜೊತೆ ಪೇರ್ ಆಗ್ತದೆ. ಅಡಿನೈನ್ ಯಾವುದಕ್ಕೆ ಹೋಗ್ಬೇಕು? ಥೈಮಿನಿಗೆ ಹೋಗ್ತದೆ. ಎಷ್ಟು ಬಾಂಡ್ ಇಂದ? 2 ಹೈಡ್ರೋಜನ್ ಬಾಂಡ್ ಇಂದ. ಅದೇ ತರ ಸೈಟೋಸಿನ್ ಗ್ವಾನೈನ್ಗೆ ಹೋಗುತ್ತೆ 3 ಹೈಡ್ರೋಜನ್ ಬಾಂಡ್ ಇಂದ. ಸೊ ದಿಸ್ ಈಸ್ ಅಡಿನೈನ್ ಥೈಮಿನ್, ದಿಸ್ ಈಸ್ ಸೈಟೋಸಿನ್ ಅಂಡ್ ಗ್ವಾನೈನ್ ಅಂತ ಕರಿತೇವೆ. ದಿಸ್ ಒನ್ ಈಸ್ ಗ್ವಾನೈನ್ ಸೈಟೋಸಿನ್, ದಿಸ್ ಈಸ್ ಅಡಿನೈನ್ ಅಂಡ್ ಥೈಮಿನ್. 3 ಕಾಣ್ತಾ ಇದೆ ನೋಡಿ ಹೈಡ್ರೋಜನ್ ಬಾಂಡ್, 2 ಹೈಡ್ರೋಜನ್ ಬಾಂಡ್ ಕಾಣಿಸ್ತಾ ಇದೆ. ಈ ತರ ಹೋಗಿರ್ತಕ್ಕಂಥದ್ದು. ಕಮಿಂಗ್ ಟು ದಿ ಫೋರ್ತ್ ಪಾಯಿಂಟ್, 4ನೇ ಪಾಯಿಂಟ್ ಏನಿದೆ ನೋಡೋಣ. ಸೊ here the first the distance between two pairs. 4ನೇ ಪಾಯಿಂಟ್ ಏನು ಹೇಳಬೇಕು? the distance between two pairs, that is AT and CG. ಸೊ ಒಂದು ಬೇಸ್ ಪೇರ್ಗೂ ಮತ್ತೊಂದು ಬೇಸ್ ಪೇರ್ಗೂ ನಡುವೆ ಇರುವ ಅಂತರ, one step to another step, is 0.34 ನ್ಯಾನೋಮೀಟರ್. ಎಷ್ಟಿದೆ ಅಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಟೂ ನ್ಯೂಕ್ಲಿಯೋಟೈಡ್ಸ್ or two base pairs is 0.34 nanometer. Look at this. So distance between each base pair, ಇಷ್ಟು ಡಿಸ್ಟೆನ್ಸ್ ಅನ್ನ ಎಷ್ಟು ಹೇಳ್ತೇವೆ ನಾವು? 0.34 nanometer. Then so at the time of coiling or twisting or turning of strand, ಈಗ ಒಂದು ಸ್ಟ್ರಾಂಡ್ ಏನಾಗುತ್ತೆ? ಸ್ಟಾರ್ಟ್ಸ್ ವಿತ್ ಟರ್ನಿಂಗ್ ಅಟ್ ರೈಟ್ ಆಂಗಲ್ ಪೊಸಿಷನ್. ಲುಕ್ ಅಟ್ ದಿಸ್, ಇಲ್ಲಿ ನೋಡಿ, ಬಲಗಡೆಯಿಂದ ಟರ್ನ್ ಆಗ್ಲಿಕ್ಕೆ ಪ್ರಾರಂಭವಾಗ್ತದೆ ಈ ರೈಟ್ ಡೈರೆಕ್ಷನ್ ಅಲ್ಲಿ. ಸೊ ದಟ್ ಕ್ರಿಯೇಟ್ಸ್ ಎ ಪಿಚ್ ಆರ್ ಗ್ರೂವ್. ನೋಡಿ, ಈ ಡೈರೆಕ್ಷನ್ ಅಲ್ಲಿ ಹಿಂಗೆ ಟರ್ನ್ ಆದಾಗ ನಮಗೆ ಇಲ್ಲಿ ಏನ್ ಕೊಡುತ್ತೆ? ಗ್ರೂವ್ ಕೊಡುತ್ತೆ ನೋಡ್ರಿ, ಪಿಚ್ ಅನ್ನ ಕೊಡುತ್ತೆ, ಡಿಪ್ರೆಷನ್ ಅನ್ನ ಕೊಡುತ್ತೆ. ದಿಸ್ ಈಸ್ ಕಾಲ್ಡ್ ಪಿಚ್ ಆರ್ ಗ್ರೂವ್. ಸೊ ಒನ್ ಟರ್ನಿಂಗ್ ಕ್ರಿಯೇಟ್ಸ್ ಎ ಗ್ರೂವ್ ಆರ್ ಪಿಚ್. ಇಟ್ ಹ್ಯಾಸ್ ಮಿನಿಮಮ್ ಆಫ್ 10 ಬೇಸ್ ಪೇರ್ಸ್. ಒಂದು ಪಿಚ್ ಅಲ್ಲಿ, ಒಂದು ಟರ್ನಿಂಗ್ ಪಾಯಿಂಟಿಗೆ ಬರುವಂತಹ ಮಧ್ಯ ಜಾಗ ಇದೆಯಲ್ಲ, ಡಿಪ್ರೆಷನ್ ಇದೆಯಲ್ಲ, ಪಿಚ್ ಗ್ರೂವ್. ಈ ಗ್ರೂವ್ ಅಲ್ಲಿ ಸುಮಾರು ಎಷ್ಟು ಬೇಸ್ ಪೇರ್ಸ್ ಲಿಂಕ್ ಇರ್ತದೆ? ಮಿನಿಮಮ್ ಆಫ್ 10 ಬೇಸ್ ಪೇರ್ಸ್, 10 ಬೇಸ್ ಪೇರ್ಸ್ ಬರುತ್ತೆ ಒಂದು ಟರ್ನಿಂಗ್ ಅಲ್ಲಿ. ಲುಕ್ ಅಟ್ ದಿಸ್, ಈ ತರ ಹೋಗಿದೆ, ಈ ಕಾಯಿಲ್ ಈ ತರ ಹೋಗಿದೆ. ಈ ಟರ್ನಿಂಗ್ ಅಲ್ಲಿ ಏನಾಗುತ್ತೆ? ದಟ್ ಕ್ರಿಯೇಟ್ಸ್ ಎ ಗ್ರೂವ್. ನೋಡಿ, ಪಿಚ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಆ ಪಿಚ್ ಅಲ್ಲಿ, ಒಂದು ಪಿಚ್ ಅಲ್ಲಿ ಎಷ್ಟು ಬರ್ತದೆ ಬೇಸ್ ಪೇರು? 10 ಬೇಸ್ ಪೇರ್ಸ್ ಬರ್ತದೆ. ಸೊ ದಿ ಡಿಸ್ಟೆನ್ಸ್ ಬಿಟ್ವೀನ್ 10 ಬೇಸ್ ಪೇರ್ or one pitch or one groove is about 3.34 nanometer. 3.34 nanometer. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು? ಲುಕ್ ಅಟ್ ದಿಸ್, 0.34 into 10 is equal to 3.34 nanometer. ಒಂದು ಗ್ರೂವ್ ನಲ್ಲಿ ಇರ್ತಕ್ಕಂಥ 10 ಬೇಸ್ ಪೇರ್ ನ ಡಿಸ್ಟೆನ್ಸ್ ಅದು. ಅರ್ಥ ಆಗ್ತಿದೆಯಲ್ಲ? ಸೊ ಹೀಗೆ ರೈಟ್ ಗೆ ಟರ್ನ್ ಆದಾಗ ಒಂದು ಪಿಚ್ ಅನ್ನ ಕ್ರಿಯೇಟ್ ಮಾಡುತ್ತೆ ಸ್ಟ್ರಾಂಡ್. ಆ ಪಿಚ್ ಅಲ್ಲಿ ಸರಾಸರಿ 10 ಬೇಸ್ ಪೇರ್ ಬರ್ತದೆ. 10 ಬೇಸ್ ಪೇರ್ ಬಂದಾಗ ಕ್ಯಾಲ್ಕುಲೇಟ್ ಮಾಡಿ, ಒಂದು ಬೇಸ್ ಪೇರು ಮತ್ತೊಂದು ಬೇಸ್ ಪೇರ್ ನಡುವೆ ಎಷ್ಟಿದೆ ಡಿಸ್ಟೆನ್ಸ್? 0.34 ಆದರೆ 10 ಬೇಸ್ ಪೇರ್ ಅಂದಾಗ ಇಂಟು 10 is equal to 3.34 ನ್ಯಾನೋಮೀಟರ್ ಅಂತ ಕರಿತೇವೆ. ಸೊ ಇದು ನಾವು ನೋಡುವಂತಹ ಒಂದು ಕ್ಯಾರೆಕ್ಟರು. ದೆನ್ ಕಮಿಂಗ್ ಟು ದಿ ಫಿಫ್ತ್ ಒನ್. ಸೊ ಈಚ್ ಸ್ಟ್ರಾಂಡ್ ಅಥವಾ ಈಚ್ ನ್ಯೂಕ್ಲಿಯೋಟೈಡ್ provide support to opposite nucleotide of another chain. Look at this. So ಇದು ಈ ಚೈನ್ ಅಲ್ಲಿ ಬರುವಂತಹ ನ್ಯೂಕ್ಲಿಯೋಟೈಡ್ ಅಥವಾ ಬೇಸ್ ಪೇರ್. ಇದು
ಅಪೋಸಿಟ್ ಅಲ್ಲಿರುವಂತಹ ನ್ಯೂಕ್ಲಿಯೋಟೈಡ್ ಏನ್ ಕೊಡ್ತಿದ್ದು? ಸಪೋರ್ಟ್ ಅನ್ನ ಕೊಡ್ತದೆ, ಸಪೋರ್ಟ್ ಅನ್ನ ಕೊಡುತ್ತೆ ಇದು. ಸೊ ಈ ಸಪೋರ್ಟ್ ಇರೋದ್ರಿಂದ ಏನಾಗ್ತದೆ? ದಟ್ ಸಪೋರ್ಟ್ ಬಿಲ್ಡ್ಸ್ ಸ್ಟೆಬಿಲಿಟಿ ಟು ದಿ ಸ್ಟ್ರಾಂಡ್ಸ್. ಏನ್ ಕೊಡ್ತದೆ? ಸ್ಟೆಬಿಲಿಟಿಯನ್ನ ಕೊಡ್ತದೆ. ಹೆನ್ಸ್ ದಿ DNA ಸ್ಟ್ರಾಂಡ್ಸ್ ದಟ್ ಈಸ್ ಸ್ಟ್ರಕ್ಚರಲಿ ಸ್ಟೇಬಲ್, ಮೋಸ್ಟ್ ಸ್ಟೇಬಲ್. ಹಾಗಾಗಿನೇ DNA ಸ್ಟ್ರಾಂಡ್ಸ್ ಏನಿದೆ ಸ್ಟ್ರಕ್ಚರಲಿ, ರಚನೆಯಲ್ಲಿ ಅತ್ಯಂತ ಸ್ಟೇಬಲ್ ಆಗಿರುವಂತಹ ಒಂದು ರಚನೆ DNA. ಅರ್ಥ ಆಗ್ತಿದೆಯಲ್ಲ? ಬಿಕಾಸ್ ಆಫ್ ದಿ ಸಪೋರ್ಟಿಂಗ್ ಆಫ್ ಒನ್ ನ್ಯೂಕ್ಲಿಯೋಟೈಡ್ ಟು ಅನದರ್ ನ್ಯೂಕ್ಲಿಯೋಟೈಡ್ ಆಫ್ ಆಪೋಸಿಟ್ ಚೈನ್ that builds stability, provides stability to the DNA structure. Hence DNA a structurally, a chemically a stable structure. ಹಾಗಾಗಿ DNA ರಾಸಾಯನಿಕವಾಗಿ ರಚನೆಯಲ್ಲಿ ಮೋಸ್ಟ್ ಸ್ಟೇಬಲ್ ದ್ಯಾನ್ RNA. RNA ಗಿಂತ ಸ್ಟೇಬಲ್. ಹಾಗಂದ್ರೆ ಏನು? ಚೇಂಜ್ ಆಗಲ್ಲ ಅಂತ ಅರ್ಥ. ಸಡನ್ ಆಗಿ ಯಾವ ಕಾರಣಕ್ಕೂ ಕೂಡ ಏನಾಗುತ್ತಿದ್ದು? ಚೇಂಜ್ ಆಗಲ್ಲ, ಅನ್ಚೇಂಜ್ಡ್. ಅದನ್ನೇ ನಾವು ಸ್ಟೆಬಿಲಿಟಿ, ಆ ಸ್ಟೇಬಲ್ ಅಂತ ಕರಿತೇವೆ. ಸೊ ದೀಸ್ ಆರ್ ಸೈಲೆಂಟ್ ಫೀಚರ್ಸ್ ಆಫ್ DNA. ಏನಂತ ಹೇಳ್ತೀವಿ? ಸೈಲೆಂಟ್ ಫೀಚರ್ಸ್ ಆಫ್ DNA. ಎಷ್ಟು ಹೇಳ್ಬಹುದು ನಾವು ಸೈಲೆಂಟ್ ಫೀಚರ್ಸ್ ಅಲ್ಲಿ? DNA has 2 strands. These 2 strands runs anti-parallel direction with 5-3 end and 3-5 end. Then so the adenine pairs with thymine, whereas cytosine pairs with guanine. ಇದು ಎರಡನೇ ಪಾಯಿಂಟ್ ಆಗ್ತದೆ. ಸೊ ಮೂರನೇದಾಗಿ ನೋಡುವಾಗ ಈ ದಿ ಡಿಸ್ಟೆನ್ಸ್ ಬಿಟ್ವೀನ್ ಒನ್ ಬೇಸ್ ಪೇರ್ ಈಸ್ ಅಬೌಟ್ 0.34 nanometer. Then next point, so the turning of each strand at right angle direction creates a groove or pitch. It has a minimum of 10 base pairs. The distance between each groove is about 3.34 nanometer. So next ಬಂದಾಗ, so each nucleotide supports to another nucleotide that builds stability to the strand. ಹಾಗಾಗಿ ತುಂಬಾ ಸ್ಟೇಬಲ್ ಆಗಿ ಇರುವಂತದ್ದು. ಸೊ ದೀಸ್ ಆರ್ ಸೈಲೆಂಟ್ ಫೀಚರ್ಸ್ ಆಫ್ DNA. ಏನಂತ ಹೇಳ್ತೀವಿ ನಾವು? ಸೈಲೆಂಟ್ ಫೀಚರ್ಸ್ ಆಫ್ DNA. Then coming to the last point, that one is central dogma of DNA. Central dogma of DNA. Double helical structure ಅಥವಾ central dogma of molecular biology. Molecular biology. ಸೊ ಏನು ಸೆಂಟ್ರಲ್ ಡೋಗ್ಮಾ ಅಂದ್ರೆ ಏನು? ಸೊ ದಿ ಸೆಂಟ್ರಲ್ ಡೋಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಪ್ರಪೋಸ್ಡ್ ಬೈ ದಟ್ ಈಸ್ ಕ್ರಿಕ್, ಫ್ರಾನ್ಸಿಸ್ ಕ್ರಿಕ್. ಫ್ರಾನ್ಸಿಸ್ ಕ್ರಿಕ್ he proposed, ಏನ್ ಪ್ರಪೋಸ್ ಮಾಡ್ತಾನೆ? ಸೊ DNA, ದಟ್ ಈಸ್ DNA ಡಬಲ್ ಹೆಲಿಕಲ್ ಸ್ಟ್ರಕ್ಚರ್. DNA stored all information. DNA ಏನಾಗಿದೆ? ಇದು ಒಂದು DNA ಮಾಲಿಕ್ಯೂಲ್ ಸ್ಟ್ರಾಂಡ್ ಇದೆ. DNA ನಲ್ಲಿ ಏನು ಸ್ಟೋರ್ ಆಗಿದೆ? ಸೊ DNA ಸ್ಟೋರ್ಡ್ ಆಲ್ ಇನ್ಫಾರ್ಮೇಶನ್, ಎಲ್ಲ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡ್ಕೊಂಡಿದೆ. ಸೊ ದೀಸ್ ಇನ್ಫಾರ್ಮೇಶನ್ ನೆಕ್ಸ್ಟ್ ಟ್ರಾನ್ಸ್ಫರ್ ಟು mRNA, ಮೆಸೆಂಜರ್ RNA, ಬೈ ದಿ ಪ್ರೋಸೆಸ್ ಆಫ್, ಯಾವ ಪ್ರೋಸೆಸ್ ಇಂದ ಆಗುತ್ತೆ ಅಂದಾಗ ಟ್ರಾನ್ಸ್ಕ್ರಿಪ್ಷನ್. ಬೈ ದಿ ಪ್ರೋಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ DNA ನಲ್ಲಿರುವಂತಹ ಇನ್ಫಾರ್ಮೇಶನ್ ನೆಕ್ಸ್ಟ್ mRNA ಹೋಗುತ್ತೆ, ಮೆಸೆಂಜರ್ RNA ಹೋಗ್ತದೆ. ಅಲ್ಲಿ ಒಂದು ಪ್ರೋಸೆಸ್ ನಡೆಯುತ್ತೆ. ಆ ಪ್ರೋಸೆಸ್ ಅನ್ನ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೀತೇವೆ. mRNA transfer those information in the form of genetic code to proteins. ಯಾವ ರೀತಿ ಹೋಗುತ್ತದೋ ಜೆನೆಟಿಕ್ ಕೋಡ್ ಆಗಿ ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ಕೊಟ್ಟು ಕಳಿಸುತ್ತದು. ಅದಕ್ಕೆ ಮುಂದಕ್ಕೆ ಟ್ರಾನ್ಸ್ಮಿಟ್ ಮಾಡುತ್ತೆ mRNA by a process called translation. By a process called translation. This is called a central dogma of molecular biology. This is called central dogma of DNA. Central dogma of DNA. That means DNA got all informations that transferred to mRNA by transcription. mRNA transferred those information to proteins by translation. This is called central dogma of DNA.
ಇದನ್ನ ನಾವು ಸೆಂಟ್ರಲ್ ಡೋಗ್ಮಾ ಆಫ್ DNA ಅಂತ ಕರಿತೇವೆ. ಸೆಂಟ್ರಲ್ ಡೋಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ ಪ್ರಪೋಸ್ಡ್ ಬೈ ಫ್ರಾನ್ಸಿಸ್ ಕ್ರಿಕ್. So this is enough for today's class. Then I will take up the next concept in next class. Till then, goodbye.